भवतु सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति शांति शांति। ಶ್ರೀಕೃಷ್ಣ ಸರ್ವೋ ನಿಮ್ಮ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರ ಹನುಮಾನ್ ಚಾಲಿಸವನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಸಾಧು ಸಂತಕ್ಕೆ ತುಮ ರಖುವಾರಿ. ಸೊ ಹನುಮಂತ ಅಂತಂದರೆ ಅವನು ಸಾಧು ಪುರುಷರನ್ನು ರಕ್ಷಣೆ ಮಾಡ್ತಾನೆ ಅಂತ. ಸಾಧು ಪುರುಷರನ್ನು ರಕ್ಷಣೆ ಮಾಡ್ತಾನೆ ಹಾಗೂ ದುಷ್ಟರನ್ನು ಸಂಹಾರ ಮಾಡ್ತಾನೆ, ಅವರುಗಳನ್ನು ನಾಶ ಮಾಡ್ತಾನೆ. That means he is the protector of sadhu purushas. ಹೀಗೆ ಹೇಳಿದಾಗ ಒಂದು ಪ್ರಶ್ನೆ ನಮಗೆ ಬರುತ್ತೆ, ಸಾಧು ಪುರುಷ ಅಂತಂದರೆ ಸಜ್ಜನರು ಅಂತ. ಸಾಮಾನ್ಯವಾಗಿ ಸಜ್ಜನರು ಅನ್ನುವಂತಹವ್ರನ್ನ ನಾವು ನಮ್ಮ ಆಡು ಭಾಷೆಯಲ್ಲಿ ಒಳ್ಳೆಯವರು, ಒಳ್ಳೆಯ ಜನಗಳು ಅಂತ ಹೇಳ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ಸ್ವಲ್ಪ ಅವಲೋಕಿಸಿದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾವು ಯಾರೆಲ್ಲವನ್ನ ತುಂಬ ಒಳ್ಳೆ ಜನಗಳು ಅಂತ ಹೇಳ್ತೀವಿ ಅವರು ಬಹಳ ಕಷ್ಟಪಡ್ತಾ ಇರ್ತಾರೆ. ಗುಡ್ ಪೀಪಲ್ ದೇ ಸಫರ್ ಎ ಲಾಟ್. ಹೀಗಿದ್ದಾಗ ಒಂದು ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತೆ, ವೈ ಗುಡ್ ಪೀಪಲ್ ದೇ ಸಫರ್. ಇಲ್ಲಿ ಚೌಪಾಯಿಯಲ್ಲಿ ಗೋಸ್ವಾಮಿ ತುಳಸಿದಾಸ್ ಜಿ ಅವರು ಹೇಳ್ತಾ ಇದ್ದಾರೆ, ಸಾಧು ಪುರುಷರನ್ನು ರಕ್ಷಣೆ ಮಾಡುವಂತಹದ್ದು ಹನುಮಂತನ ಕರ್ತವ್ಯ. ಅವನದನ್ನು ಮಾಡೇ ಮಾಡ್ತಾನೆ. ಸಾಧು ಪುರುಷರು ಅಂತಂದರೆ ಹನುಮಂತನಿಗೆ ಬಹಳ ಇಷ್ಟ. ಸೊ ಹಿ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಸಾಧು ಪುರುಷಾಸ್ ಆ್ಯಂಡ್ ಸಜ್ಜನ. ಆದರೆ ಬಹಳ ಇದಕ್ಕಿಂತ ಭಿನ್ನವಾಗಿ ನಾವು ವಸ್ತುಸ್ಥಿತಿಯನ್ನು ಇಲ್ಲಿ ನೋಡ್ತೀವಿ. ಅನೇಕ ಒಳ್ಳೊಳ್ಳೆ ಜನಗಳು ಕೂಡ ಇವತ್ತಿಗೂ ಬಹಳ ಕಷ್ಟಪಡ್ತಾ ಇದ್ದಾರೆ. ಲೌಕಿಕ ಬದುಕನ್ನು ನಾವು ನೋಡಿದ್ರೆ ಅವರು ತುಂಬ ಬದುಕಿನಲ್ಲಿ ಬಹಳ ಕಷ್ಟಪಡ್ತಾ ಇರ್ತಾರೆ. ದೇ ಸಫರ್ ಎ ಲಾಟ್. ಹಾಗಾದರೆ ಹನುಮಂತ ಯಾವ ರೀತಿಯಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತಾನೆ, ಒಳ್ಳೆಯವ್ರನ್ನ ಭಗವಂತ ಕಾಪಾಡ್ತಾನೆ ಅಂತಂದಮೇಲೆ ಅವ್ರು ಯಾಕೆ ಇಲ್ಲಿ ಸಫರ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆದರೆ ಇಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಬಂದಾಗ ನಾವು ಸಾಮಾನ್ಯವಾಗಿ ವಿ ಹ್ಯಾವ್ ಟು ಸಿ ದಿ ವಿಚಾರಸ್ ಥ್ರೂ ದಿ ಲೆನ್ಸ್ ಆಫ್ ಕರ್ಮ ಅಂತ ಶಾಸ್ತ್ರ ಹೇಳುತ್ತೆ. ಯಾವುದೇ ಒಂದು ವಿಚಾರವನ್ನು ನೀನು ಮನದಟ್ಟು ಮಾಡ್ಕೋಬೇಕು, ಅದರ ಸತ್ಯವನ್ನು ನೀನು ತಿಳ್ಕೋಬೇಕು. ಸತ್ಯ ಯಾವ ರೀತಿ ಇದೆ ಅಂತಂದಾಗ ಅದನ್ನು ಅದರದೇ ಆದ ಒಂದು ನಿಯಮ ಅನ್ನುವಂತಹದ್ದು ಇರುತ್ತೆ. ಆ ನಿಯಮದ ಅಡಿಯಲ್ಲಿ ಆ ವಿಚಾರವನ್ನು ಮಾಡಿ ಸತ್ಯವನ್ನು ತಿಳ್ಕೋಬೇಕು. ಸೊ ಇಲ್ಲಿ ಒಳ್ಳೆಯ ಜನಗಳು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಅಷ್ಟು ಕಷ್ಟ ಅಂತಂದಾಗ ಇಂತಹ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ನಾವು ವಿಚಾರ ಮಾಡಬೇಕಾಗಿರುವಂತಹದ್ದು, ಕರ್ಮ ಏನು ಹೇಳುತ್ತೆ ಈ ಸಂದರ್ಭದಲ್ಲಿ. ವಾಟ್ ಈಸ್ ಕರ್ಮ? ಹಾಗಾದರೆ ಟ್ರೂ ಪ್ರೊಟೆಕ್ಷನ್ ಆಫ್ ಎ ಸಾಧು ಪರ್ಸನ್ ಕಮ್ಸ್ ಥ್ರೂ ಹಿಸ್ ಸಾಧುತ್ವ. ಸಾಧುತ್ವ ಅನ್ನುವಂತಹದ್ದು ಅವನ ಗುಣ ಮತ್ತು ಸ್ವಭಾವ ಆಗಿರುತ್ತೆ. ಅದೇ ಒಂದು ವೇಳೆ ಒಬ್ಬ ಸಾಧು ಪುರುಷ ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲಿಯವರೆಗೆ ಅನುಸರಿಸಿಕೊಂಡು ಬಂದಂತಹ ತನ್ನ ಮೌಲ್ಯಭರಿತವಾದ ಜೀವನವನ್ನು ಏನಾದರೂ ಲೌಕಿಕದ ಬಯಕೆಯ ದೃಷ್ಟಿಯಿಂದ ತಾನು ಬೆಳೆಸಿಕೊಂಡು ಬಂದಂತಹ ತನ್ನ ವಿಶೇಷ ಗುಣ ಸ್ವಭಾವವನ್ನು ಕೇವಲ ಯಾವುದೋ ಒಂದನ್ನು ಹೊಂದಬೇಕು ಅಂತ ಹೇಳಿ ಅದಕ್ಕಾಗಿ ರಾಜಿ ಮಾಡಿಕೊಂಡಂತಹ ಪಕ್ಷದಲ್ಲಿ ಅದು ಅವನನ್ನು ದುರ್ಬಲನನ್ನಾಗಿ ಮಾಡುತ್ತೆ. ಅಂದರೆ ಅವನೊಬ್ಬ ಸತ್ಪುರುಷ, ಸಜ್ಜನ, ಒಳ್ಳೆಯ ಮನುಷ್ಯನೇ ಆಗಿದ್ದರೂ ಕೂಡ ಅಲ್ಲಿವರೆಗೆ ಅವನೇನು ಬೆಳೆಸ್ಕೊಂಡು ಬಂದಿದ್ದ ಒಂದು ಗುಣ ಸ್ವಭಾವ ಅಂತ, ಆ ಒಂದು ಗುಣ ಸ್ವಭಾವವನ್ನು ಯಾವುದೋ ಒಂದು ಕ್ಷಣದಲ್ಲಿ ನನಗೆ ಕೆಲವುಗಳು ಬೇಕು ಅಂತ ಹೇಳಿ ಆ
ಬಯಕೆಗಳ ಕಾರಣದಿಂದ ತನ್ನ ಗುಣಸ್ವಭಾವವನ್ನು ಏನಾದರೂ ರಾಜಿ ಮಾಡಿಕೊಂಡ್ರೆ ಆ ಕ್ಷಣದಲ್ಲಿ ಅವನು ದುರ್ಬಲನಾಗಿ ಹೋಗ್ತಾನೆ. ಇಲ್ಲಿಯವರೆಗೆ ಏನೆಲ್ಲ ಒಂದು ನಡತೆಯನ್ನು ಅವನು ಬೆಳೆಸ್ಕೊಂಡಿದ್ದ ಅಥವಾ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿದ್ದ, ಅವುಗಳೆಲ್ಲ ಒಂದು ರೀತಿಯಲ್ಲಿ ನಾಶವಾದಂತೆ. ಈ ಕಾರಣದಿಂದ ಅವನು ದುರ್ಬಲನಾಗಿ ಹೋಗ್ತಾನೆ. ಸೊ ಸಾಧು ಪುರುಷ ತನ್ನ ಸಾಧುತ್ವದಲ್ಲಿ ವಿಶ್ವಾಸವನ್ನಿಡಬೇಕು. ಅಂದರೆ ಬರ್ತಾ ಇರುವಂತಹದ್ದು ಯಾವುದೇ ಒಂದು ಕಷ್ಟ ಇರಬಹುದು, ವಿರುದ್ಧವಾದ ಪರಿಸ್ಥಿತಿ ಇರಬಹುದು, ಕೆಲವೊಮ್ಮೆ ಕೆಲವುಗಳು ಬಹಳ ಆಕರ್ಷಣೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಅದರ ಸತ್ಯಾಸತ್ಯತೆಯನ್ನು ತುಲನೆ ಮಾಡಿ ಯಾವುದು ನನಗೆ ನಿಜವಾಗಲೂ ಬೇಕು ಹೀಗೆ ವಿಚಾರ ಮಾಡಿ ಸತ್ಯವನ್ನು ತಿಳ್ಕೊಳ್ಳುವಂತಹದ್ದು. ಆಗ ಇಂತಹ ಒಂದು ಸಾಧುತ್ವ ಗುಣವನ್ನು ಮತ್ತೆ ಮತ್ತೆ ಅವನು ಬೆಳೆಸ್ಕೊಂಡಾಗ ಅದು ಅವನಲ್ಲಿ ಗಟ್ಟಿಯಾಗ್ತಾ ಬರುತ್ತೆ. ಹೀಗೆ ಅವನು ಸಾಧುತ್ವದಲ್ಲಿ ವಿಶ್ವಾಸವನ್ನಿಡಬೇಕು. ಅವನೇ ಬೆಳೆಸಿಕೊಂಡಂತಹ ಆ ಒಂದು ಸಾಧುತ್ವ ಅನ್ನುವಂತಹದ್ದು ಅವನನ್ನು ಕಾಪಾಡುತ್ತೆ. ಆ ಸಾಧುತ್ವ ಅನ್ನೋಂತಹದ್ದೇ ಅವನಿಗೆ ಧರ್ಮ, ಮತ್ತು ಆ ಒಂದು ಧರ್ಮವೇ ಅವನನ್ನು ಭಗವಂತನಂತೆ ಬಂದು ಅವನನ್ನು ರಕ್ಷಣೆ ಮಾಡುತ್ತೆ. ಸೊ ಸಾಧು ಸಂತರನ್ನು ಹನುಮಂತ ರಕ್ಷಿಸ್ತಾನೆ ಅಂತಂದರೆ ಅದರ ಬಗ್ಗೆ ನೋ ಡೌಟ್, ಅನುಮಾನವೇ ಬೇಡ. ಅವರನ್ನು ರಕ್ಷಣೆ ಮಾಡುವುದರ ಜೊತೆಗೆ ಅವನು ಅಸುರರು ದುಷ್ಟರನ್ನು ಸಂಹರಿಸುವಂತಹ ಕೆಲಸವನ್ನು ಕೂಡ ಅವನು ಮಾಡ್ತಾನೆ. ಸೊ ಸಾಧು ಸಂತರನ್ನು ರಕ್ಷಣೆ ಮಾಡುವಂತಹದ್ದು ಅಥವಾ ರಕ್ಷಿಸುವಂತಹದ್ದು ಅಂತಂದರೆ ಅದು ದೇವರ ಕೆಲಸ. ಇಟ್ಸ್ ಎ ಡಿವೈನ್ ಸರ್ವಿಸ್. ಸೊ ಪರಮಾತ್ಮ ಅಂತ ಹೇಳಿ ನಾವು ಯಾರನ್ನು ನಂಬಿರ್ತೀವಿ ಅಂತಹ ಪರಮಾತ್ಮ ಮಾಡುವಂತಹದ್ದು ಕೂಡ ಇದೇ ಒಂದು ರಕ್ಷಣೆ ಕೆಲಸವನ್ನು. ಆದ್ದರಿಂದ ಇಂತಹ ಕೆಲಸವನ್ನು ಹನುಮಂತ ಮಾಡ್ತಾ ಇದ್ದಾನೆ ಅಂತಂದರೆ ಹನುಮಂತ ಮಾಡುವಂತಹ ಈ ಒಂದು ಡಿವೈನ್ ಸರ್ವೀಸ್ನ ಬಗ್ಗೆ ಪ್ರಭು ಶ್ರೀರಾಮಚಂದ್ರನಿಗೆ ಕೂಡ ಬಹಳ ಸಂತೋಷ ಹನುಮಂತನನ್ನು ಈ ವಿಚಾರದಲ್ಲಿ. ಸೊ ಅಸುರ ನಿಕಂದನ ರಾಮ ದುಲ್ಹಾರೆ, ಅಷ್ಟಸಿದ್ಧಿ ನವನಿಧಿಕೆ ದಾತ, ಅಸಬರ ದೀನ ಜಾನಕಿ ಮಾತಾ. ನವನಿಧಿಕೆ ದಾತ, ದಾತ ಅಂತಂದರೆ ಕೊಡುವಂತಹದ್ದು. ಕೊಡುವ ಶಕ್ತಿಯನ್ನು ಯಾರು ಹೊಂದಿರ್ತಾನೆ ಅವನನ್ನು ದಾತ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ನಾವೇ ಯಾರಿಗಾದರೂ ಏನನ್ನಾದರೂ ಕೊಡಬೇಕು ಅಂತಂದಾಗ ಯಾವುದನ್ನು ನಾವು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆ ಕೊಡುವಂತಹ ವಸ್ತು ಫಸ್ಟ್ ಆಫ್ ಆಲ್ ಅದು ನಮ್ಮದಾಗಿರಬೇಕು, ಅದು ನಮ್ಮ ಹತ್ರ ಇರಬೇಕು, ಅದರ ಒಡೆತನ ನಮ್ಮ ವಶದಲ್ಲಿ ಇರಬೇಕು. ಆಗ ನಾವು ಅದನ್ನು ಮತ್ತೊಬ್ಬರಿಗೆ ಕೊಡಬಹುದು. ನಮ್ಮಲ್ಲಿಯೇ ಅಂತಹದ್ದು ಯಾವುದೂ ಇಲ್ಲ ಅಂತಂದಾಗ ನಾವು ಅದನ್ನು ಬೇರೆಯವರಿಗೆ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹನುಮಂತನಿಗೆ ಇಂತಹ ಅನೇಕ ಕೆಲವುಗಳು ಸಿದ್ಧಿಯಾಗಿತ್ತು, ಅವುಗಳೆಲ್ಲವನ್ನು ಅವನು ಸಂಪಾದನೆ ಮಾಡಿದ್ದ. ಅದರಿಂದ ಹನುಮಂತ ಅಂತ ಹೇಳಿದಾಗ ಅವನನ್ನು ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಸಂಪಾದನೆ ಮಾಡಿದಂತಹವನು ಹನುಮಂತ. ಅಷ್ಟಸಿದ್ಧಿ ಅಂತಂದರೆ 8 ಫಾರ್ಮ್ಸ್. ಯಾವುದದು 8 ಫಾರ್ಮ್ಸ್ ಅಂತಂದರೆ ದೇ ಆರ್ ಸೂಪರ್ ನ್ಯಾಚುರಲ್ ಪವರ್ಸ್. ಅಷ್ಟ ಅಂತಂದರೆ 8, ಹಾಗೂ ಸಿದ್ಧಿ ಅಂತಂದರೆ ಅದೊಂದು ಶಕ್ತಿ. ಸಿದ್ಧಿ ಅಂತಂದಾಗ ಅದನ್ನು ಸಂಪಾದನೆ ಮಾಡಿರುವಂತಹದ್ದು, ಅಂತಹ ಶಕ್ತಿಯನ್ನು ಸಂಪಾದನೆ ಮಾಡಿರುವಂಥದ್ದು. 8 ರೀತಿಯ ಬಹಳ ವಿಶೇಷವಾದ ಪ್ರಕೃತಿಗೆ ಸಮನಾದಂತಹ ಕೆಲವು ಪ್ರಕೃತಿಯನ್ನು ಮೀರಿ ಮಾಡುವಂತಹ ಕೆಲವು ಶಕ್ತಿಗಳನ್ನು ಹನುಮಂತ ಹೊಂದಿದ್ದ. ಇದು ಎಲ್ರಿಗೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಮಗೆ ಯಾರಿಗೂ ಕೂಡ ಪ್ರಕೃತಿಯನ್ನು ಗೆಲ್ಲುವಂತಹ ಶಕ್ತಿ ಇಲ್ಲ. ಪ್ರಕೃತಿ ತನ್ನಲ್ಲಿರುವಂತಹದ್ದನ್ನು ನಮಗೆ ಕೊಡುತ್ತೆ. ಪ್ರಕೃತಿ ಎಡೆಗೆ ಕೈ ಚಾಚಿ ನಾವು ಪ್ರಕೃತಿಯಿಂದ ಅನೇಕಗಳನ್ನು ಪಡಿತೀವಿ. ಸೊ ಪ್ರಕೃತಿ ನಮಗೆ ಕೊಡ್ತಾ ಇದೆ ಅಂತಂದಾಗ ಪ್ರಕೃತಿಯನ್ನು ಮೀರಿದಂತಹ ವಿಶೇಷತೆ ಅಲ್ಲಿರೋದಿಲ್ಲ. ಪ್ರಕೃತಿಯನ್ನು ಮೀರಿದಂತಹ ಶಕ್ತಿಯನ್ನು ಪ್ರಕೃತಿ ಕೊಡೋಕ್ಕಾಗೋದಿಲ್ಲ. ಪ್ರಕೃತಿಯನ್ನು ಮೀರಿ ಸಂಪಾದನೆ ಮಾಡಿರುವಂತಹದ್ದು ಅದನ್ನು ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತಾರೆ. ಹೀಗೆ ಹನುಮಂತ 8 ರೀತಿಯ ಸೂಪರ್ ನ್ಯಾಚುರಲ್ ಪವರ್ಸ್ಗಳನ್ನು ಅವನು ಸಂಪಾದನೆ ಮಾಡಿದ್ದ.
ಇದು ಹೇಗೆ ಸಾಧ್ಯವಾಯಿತು ಅಂತಂದರೆ ಅವನು ಪ್ರಕೃತಿಯನ್ನು ಮೀರಿ ಬೆಳೆದಿದ್ದ. ಪ್ರಕೃತಿಯನ್ನು ಮೀರಿ ಬೆಳೆದಿದ್ದರಿಂದ ಅವನು ಅವುಗಳನ್ನು ಸಂಪಾದನೆ ಮಾಡಿದ್ದ. ನಮಗೆ ಇಂತಹದ್ದು ಸಾಧ್ಯ ಇಲ್ಲ. ಪ್ರಕೃತಿಗೆ ಸಮವಾಗಿ ಬೆಳೆಯುವಂತಹದ್ದು ಈಸ್ ಕಾಲ್ಡ್ ದಿ ಸೂಪರ್ ನ್ಯಾಚುರಲ್ ಪವರ್. ಪ್ರಕೃತಿ ತನ್ನಲ್ಲಿ ಯಾವ ಶಕ್ತಿಯನ್ನು ಇಟ್ಕೊಂಡಿದೆ ಅಂತಹ ಶಕ್ತಿಯನ್ನು ಸಂಪಾದನೆ ಮಾಡಿರ್ತಾನೆ ಹನುಮಂತ. ಸಾಮಾನ್ಯ ಮನುಷ್ಯನಿಗೆ ಇಂತಹ ಒಂದು ಯೋಚನೆ ಬರೋದು ಕೂಡ ಬಹಳ ಕಷ್ಟ. ಹೀಗೆ ಅಷ್ಟಸಿದ್ಧಿಗಳನ್ನು ಅವನು ಸಂಪಾದನೆ ಮಾಡಿದ್ದ. ಜೊತೆಗೆ ಅದರ ಜೊತೆಗೆ ನವನಿಧಿಗಳು, 9 ರೀತಿಯ ವೆಲ್ತ್ ಅಂತ ಹೇಳ್ತೀವಿ, ಅವುಗಳನ್ನು ಕೂಡ ಅವನು ಗಳಿಸಿದ್ದ. ಸಾಮಾನ್ಯವಾಗಿ ವೆಲ್ತ್ ಅಂತ ಹೇಳಿದಾಗ ಅದು ಕುಬೇರನಿಗೆ ಸೇರಿರುವಂತಹದ್ದು. ಇವುಗಳನ್ನು ಅವನು ಹೇಗೆ ಗಳಿಸಿದ್ದ ಅಂತಂದರೆ ಅವನು ಆ ರೀತಿ ಬೆಳೆದಿದ್ದ. ಪ್ರಕೃತಿಗೆ ಸಮನಾಗಿ ಬೆಳೆದು ಈ ಎಲ್ಲವುಗಳನ್ನು ಅವನು ಗಳಿಸಿಕೊಂಡಿದ್ದ. ಅಸಬರಿ ದೀನ ಜಾನಕಿ ಮಾತಾ. ಆದರೆ ಅವನಲ್ಲಿರುವಂತಹ ಈ ಒಂದು ಶಕ್ತಿ, ಅದನ್ನು ನಾನು ಬೇರೆಯವ್ರಿಗೆ ಕೊಡಬಹುದು ಅನ್ನುವಂತಹ ಜ್ಞಾನ ಅವನಲ್ಲಿ ಇರಲಿಲ್ಲ. ಈ ಅಷ್ಟಸಿದ್ಧಿಗಳನ್ನು ಮತ್ತು ನವನಿಧಿಗಳನ್ನು ಅವನು ಹೊಂದಿದ್ರೂ ಕೂಡ ಅವುಗಳನ್ನು ನಾನು ಮತ್ತೊಬ್ಬರಿಗೆ ಕೊಡಬಹುದು ಅನ್ನುವಂತಹ ಜ್ಞಾನ ಅವನಲ್ಲಿರಲಿಲ್ಲ. ಅವನಲ್ಲಿರುವಂತಹ ಈ ಒಂದು ಶಕ್ತಿಯನ್ನು ಮತ್ತು ಅದನ್ನು ಬೇರೆಯವ್ರಿಗೂ ಕೂಡ ಹಂಚುವಂತಹ ಜ್ಞಾನ ಮತ್ತು ಹಂಚುವ ಶಕ್ತಿಯನ್ನು ಅವನಿಗೆ ಕೊಟ್ಟಿದ್ದು ಸೀತಾಮಾತೆ. ಸೊ ಸೀತಾಮಾತೆ ಅಂತಂದರೆ ಇಲ್ಲಿ ಶಿ ಈಸ್ ದಿ ಅಬೋರ್ಡ್ ಆಫ್ ಆಲ್ ದೀಸ್ ಸಿದ್ಧಿಸ್. ಹೀಗೆ ಅವಳು ಹನುಮಂತನಿಗೆ ಈ ಒಂದು ಶಕ್ತಿಯನ್ನು ಕೊಟ್ಟಿರ್ತಾಳೆ. ಸೀತೆ ಮಾತೆಗೆ ಇಂತಹ ಒಂದು ಶಕ್ತಿ ಇತ್ತು ಅನ್ನುವಂತಹದ್ದು ನೇರವಾಗಿ ನಾವು ರಾಮಾಯಣದಲ್ಲಿ ಎಲ್ಲೂ ಕೂಡ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಕಡೆ ಕೆಲವು ವಿಶೇಷ ಗುಣಗಳನ್ನು ತಿಳಿಸಿರ್ತಾರೆ. ಆದರೆ ಸೀತಾಮಾತೆಯಲ್ಲಿ ಇಂತಹ ಒಂದು ಶಕ್ತಿ ಇತ್ತು ಅನ್ನುವಂತಹದ್ದನ್ನು ನಾವು ರಾಮಾಯಣದಲ್ಲಿ ನೇರವಾಗಿ ಎಲ್ಲೂ ಕಂಡಿರೋದಿಲ್ಲ. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವಳ ಶಕ್ತಿಯನ್ನು ಕುರಿತು ನಾವು ಅಲ್ಲಲ್ಲಿ ನೋಡಬಹುದು. ಒಮ್ಮೆ ಇಡೀ ಅಯೋಧ್ಯ ವಾಸಿಗಳು ಅಂತಂದರೆ ಅಯೋಧ್ಯೆಯಲ್ಲಿರುವಂತಹ ಅಷ್ಟೂ ಜನಗಳು, ಪ್ರಜೆಗಳು, ಅವರೆಲ್ಲ ಮಿಥಿಲೆಗೆ ಬರ್ತಾರೆ. ಮಿಥಿಲೆಯಲ್ಲಿ ಯಾವುದೋ ಒಂದು ಫಂಕ್ಷನ್, ಯಾವುದೋ ಒಂದು ಕಾರ್ಯಕ್ರಮ ಏರ್ಪಾಡಾಗಿರುತ್ತೆ. ಆದರೆ ಆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಇನ್ವಿಟೇಷನ್ ಸಿಕ್ಕಿರುವಂತಹದ್ದು ಕೇವಲ ದಶರಥನಿಗೆ ಮಾತ್ರ. ಸೊ ಜನಕ ಮಹಾರಾಜ ಏನು ಯೋಚನೆ ಮಾಡಿರ್ತಾನೆ ಅಂತಂದರೆ, ಅಯೋಧ್ಯೆಯಿಂದ ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗೆ ದಶರಥ ಇಲ್ಲಿ ಮಿಥಿಲೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾನೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಆದರೆ ಅಯೋಧ್ಯೆಯ ಎಲ್ಲ ಪುರವಾಸಿಗಳು, ಎಲ್ಲ ಪ್ರಜೆಗಳು ಕೂಡ ಆ ಒಂದು ಫಂಕ್ಷನ್ಗಾಗಿ ಮಿಥಿಲೆಗೆ ಬರ್ತಾರೆ. ಇವರೆಲ್ಲರನ್ನ ನೋಡಿ ಜನಕ ಮಹಾರಾಜ ಇವನ ಜೊತೆಯಲ್ಲೇ ಇಷ್ಟು ಜನ ಬಂದಿದ್ದಾರೆ, ಮತ್ತೆ ಇನ್ನೆಷ್ಟು ಜನಗಳು ಅಯೋಧ್ಯೆಯಲ್ಲಿ ಇರಬಹುದು, ಈಗಾಗಲೇ ಇಲ್ಲಿ ಬಂದಿರುವಂತಹ ಈ ಜನಗಳನ್ನು ಅನುಸರಿಸಿ ಮತ್ತೆ ಇನ್ನೂ ಕೆಲವು ಪ್ರಜೆಗಳು, ಜನಗಳು ಕೂಡ ಇಲ್ಲಿಗೆ ಬರಬಹುದು. ಈ ಇಷ್ಟು ಜನಗಳನ್ನು ಸಂಭಾಳಿಸುವಂತಹದ್ದು ಹೇಗೆ? ಯಾಕೆ ಅಂತಂದರೆ ಮಿಥಿಲೆಯ ರಾಜ್ಯದಲ್ಲಿ ಆ ರಾಜ್ಯದ ಪ್ರಜೆಗಳೇ ಅಲ್ಲಿ ಇರ್ತಾರೆ. ಅದರ ಜೊತೆಗೆ ಈಗಾಗಲೇ ಅಯೋಧ್ಯೆಯಿಂದ ಅನೇಕ ಪ್ರಜೆಗಳು ಬಂದಾಗಿದೆ, ಮತ್ತೆ ಕೆಲವರುಗಳು ಕೂಡ ಬರಬಹುದು ಅಂತಂದಾಗ ಅವರೆಲ್ಲರಿಗೂ ಊಟ, ವಸತಿ ಮತ್ತು ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆದರೆ ಅವರು ಬರ್ತಾರೆ ಅನ್ನುವಂತಹ ಒಂದು ಸೂಚನೆಯೇ ಇಲ್ಲದೆ ಏಕಾಏಕಿ ಅವರೆಲ್ಲ ಈಗ ಬಂದು ಆಗಿದೆ. ಬಂದಾದ ಮೇಲೆ ಅವರೆಲ್ಲರನ್ನ ಚೆನ್ನಾಗಿ ನೋಡ್ಕೋಬೇಕು. ಒಂದೇ ಒಂದು ರಾತ್ರಿಯಲ್ಲಿ ಈ ಒಂದು ಸಂಪೂರ್ಣ ಕೆಲಸ ಅಂತಂದರೆ ಅವರುಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮುಗಿಸುವಂತಹದ್ದು ಹೇಗೆ ಎನ್ನುವಂತಹದ್ದು ಅವರಿಗೆ ಪ್ರಶ್ನೆಯಾಗಿ ಬರುತ್ತೆ. ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ಗಳಾಗಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಇದರ ಬಗ್ಗೆ ರಾಮಚರಿತ ಮಾನಸದಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸಿಯವರು ಹೇಳ್ತಾರೆ. ಕೇವಲ ಒಂದು ರಾತ್ರಿಯಲ್ಲಿ ಅಲ್ಲಿ ಬಂದಂತಹ ಎಲ್ಲ ಜನಗಳಿಗೆ
ಅನೇಕ ಮಹಲುಗಳನ್ನು ನಿರ್ಮಿಸಿರ್ತಾರೆ. ಪ್ರತಿ ಭವನದಲ್ಲೂ ಪ್ರತಿ ಮಹಲುಗಳಲ್ಲೂ ಕೂಡ ಎಲ್ಲವೂ ಎಲ್ಲರಿಗೂ ದೊರಕುವಂತೆ ಒಂದು ವ್ಯವಸ್ಥೆ ಏರ್ಪಾಡಾಗಿರುತ್ತೆ. ಆದರೆ ಇಂತಹ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬರುವಂತಹ ಪ್ರಶ್ನೆ, ಒಂದು ರಾತ್ರಿಯಲ್ಲಿ ಇಷ್ಟು ದೊಡ್ಡ ಕೆಲಸವನ್ನು ಮಾಡಿ ಮುಗಿಸಿದವರು ಯಾರು? ಸಮಯದ ಅವಕಾಶ ಕೂಡ ಇರಲಿಲ್ಲ, ಕೇವಲ ಒಂದು ರಾತ್ರಿಯಲ್ಲಿ ಇವೆಲ್ಲ ಆಗಬೇಕಾಗಿರುತ್ತೆ, ಆದರೆ ಆಗಿ ಹೋಗುತ್ತೆ. ಆಗ ಪ್ರತಿಯೊಬ್ಬರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನಾವು ಯಾರೂ ಈ ಕೆಲಸಗಳಿಗೆ ಕೈ ಹಾಕಿಲ್ಲ, ಇಲ್ಲಿ ನಮ್ಮನ್ನು ಬಿಟ್ಟು ಮತ್ತೆ ಯಾರೋ ಈ ಒಂದು ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಅಂತಂದರೆ ಬಹುಶಃ ಯಾರೋ ಮಹಾತ್ಮನಿಂದ ಇಂತಹ ಒಂದು ಕೆಲಸ ಆಗೋದಕ್ಕೆ ಸಾಧ್ಯ. ಹೀಗೆ ಅವರೆಲ್ಲ ಅವರವರೇ ಮಾತನಾಡಿ ಮತ್ತೊಬ್ಬ ಮಹಾತ್ಮನ ವಿಷಯದಲ್ಲಿ ನಂಬಿಕೆಯನ್ನು ಇಡ್ತಾರೆ. ಅದರಂತೆ ಜನಕ ಮಹಾರಾಜ ಯೋಚನೆ ಮಾಡ್ತಾನೆ, ನಮ್ಮ ರಾಜ್ಯದ ಮಂತ್ರಿಗಳು ಬಹಳ ಸಮರ್ಥರು, ಅವರು ನಮ್ಮ ರಾಜ್ಯದ ಘನತೆಯನ್ನು ಕಾಪಾಡಬೇಕು ಅಂತ ಹೇಳಿ ಈ ಒಂದು ಘನಕಾರ್ಯವನ್ನು ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಮಾಡಿ ಮುಗಿಸಿದ್ದಾರೆ. ಇದು ಬಹಳ ಹೆಮ್ಮೆ ತರುವಂತಹ ವಿಷಯ ಅಂತ ಹೇಳಿ ಅವನಿಗೆ ತನ್ನ ಸಚಿವರು, ತನ್ನ ಮಂತ್ರಿಗಳ ಮೇಲೆ ಬಹಳ ವಿಶ್ವಾಸ ಉಂಟಾಗತ್ತೆ. ಅದೇ ರೀತಿ ಮಂತ್ರಿಗಳು ಕೂಡ ಯೋಚನೆ ಮಾಡ್ತಾರೆ, ನಾವು ಯಾರು ಈ ಕೆಲಸವನ್ನು ಮಾಡಲಿಲ್ಲ, ಇಷ್ಟು ದೊಡ್ಡ ಘನಕಾರ್ಯವನ್ನು ಮಾಡಿ ಮುಗಿಸ್ಬೇಕು ಅಂತಂದರೆ ಅದು ಬಹುಶಃ ಮಹಾರಾಜ ಜನಕನಿಗೆ ಮಾತ್ರ ಸಾಧ್ಯ. ಯಾಕೆ ಅಂತಂದರೆ ಜನಕ ಮಹಾರಾಜ ಅಂತಂದರೆ ಎಲ್ಲ ವಿಚಾರದಲ್ಲೂ ಅವನು ಬಹಳ ಶಕ್ತಿವಂತ, ಬಹಳ ಪುಣ್ಯವಂತ, ಮಹನೀಯ, ಸಮರ್ಥ ರಾಜ, ಸಮರ್ಥ ಕ್ಷತ್ರಿಯ, ಮತ್ತು ವಿಶಾಲ ಹೃದಯಿ, ಒಳ್ಳೆ ಮನಸ್ಸಿರೋವನು. ಸೊ ತನ್ನ ಯೋಗ ಶಕ್ತಿಯಿಂದ ಇಂತಹ ಕೆಲಸವನ್ನು ಮಹಾರಾಜನೇ ಮಾಡಿ ಮುಗಿಸಿದ್ದಾನೆ. ಹೀಗೆ ಮಹಾರಾಜ ಇಂತಹ ಘನಕಾರ್ಯವನ್ನು ಮಾಡಿದ್ದಾನೆ ಅಂತಂದರೆ ಜನಕ ಮಹಾರಾಜನಿಗೆ ಯಾವುದೋ ಒಂದು ದೈವ ಶಕ್ತಿಯ ಒಂದು ಸಪೋರ್ಟ್ ಸಿಕ್ಕಿರುತ್ತೆ. ಆ ಮೂಲಕ ಹೀಗೆ ಇವುಗಳೆಲ್ಲವನ್ನು ಮಾಡಿ ಮುಗಿಸಿದ್ದಾನೆ ಅಂತ ಮಂತ್ರಿಗಳು ತಿಳ್ಕೋತಾರೆ. ಆದರೆ ಇವೆಲ್ಲವನ್ನು ಮಾಡಿ ಮುಗಿಸಿದ್ದು ಸೀತಾಮಾತೆ ತನ್ನಲ್ಲಿರುವಂತಹ ಶಕ್ತಿಯ ಕಾರಣದಿಂದ ಇವುಗಳೆಲ್ಲವನ್ನು ಮಾಡಿ ಮುಗಿಸಿರ್ತಾಳೆ. ಅವಳಲ್ಲಿರುವಂತಹ ಒಂದು ಶಕ್ತಿ ವೃದ್ಧಿ ಮತ್ತು ವೃದ್ಧಿ ಹಾಗೂ ಸಿದ್ಧಿ ಇವೆಲ್ಲವನ್ನು ಉಪಯೋಗಿಸಿಕೊಂಡು ಅವಳು ಈ ಒಂದು ಘನಕಾರ್ಯವನ್ನು ಮಾಡಿರ್ತಾಳೆ. ಒಂದು ರಾತ್ರಿಯಲ್ಲಿ ಅಯೋಧ್ಯೆಯಿಂದ ಬಂದಂತಹ ಎಲ್ಲರನ್ನ ಸತ್ಕರಿಸಲು ಅವಳು ಈ ಒಂದು ಶಕ್ತಿ ಅಂತಂದರೆ ತಾನು ಏನೋ ಒಂದು ಸಿದ್ಧಿಯನ್ನು ಪಡೆದಿರ್ತಾಳೆ, ಆ ಒಂದು ಸಿದ್ಧಿಯನ್ನು ಹೀಗೆ ಲೋಕದ ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ, ರಾಜ್ಯದ ಘನತೆಯನ್ನು ಕಾಪಾಡೋದಕ್ಕಾಗಿ ಅವಳು ಇದನ್ನು ಉಪಯೋಗಿಸ್ಕೊಂಡಿರ್ತಾಳೆ. ಇಷ್ಟು ಶಕ್ತಿವಂತಳಾದ ಸೀತಾಮಾತೆ ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಹನುಮಂತನಿಗೆ ಅನುಗ್ರಹ ಮಾಡ್ತಾಳೆ. ದಟ್ ಮೀನ್ಸ್ ಹನುಮಂತ ಈಗಾಗಲೇ ಈ ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಹೊಂದಿದ್ದಾನೆ, ಅದರಲ್ಲಿ ಆಶ್ಚರ್ಯ ಇಲ್ಲ, ಸಂಶಯ ಇಲ್ಲ. ಆದರೆ ಅವನಲ್ಲಿ ಮತ್ತೂ ಸಾಮರ್ಥ್ಯ ಇದೆ. ಅದೇನು ಅಂತಂದರೆ ತಾನು ಸಂಪಾದಿಸಿದಂತಹ ಈ ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಅವನು ಯಾರಿಗೆ ಬೇಕಾದರೂ ಕೂಡ ಅವನು ಕೊಡಬಹುದು. ಯಾರನ್ನು ಅವನು ಯಾವ ಭಕ್ತರಿಗೆ ಇದನ್ನು ಕೊಡಬೇಕು ಅಂತ ಅವನು ತೀರ್ಮಾನ ಮಾಡ್ತಾನೆ, ಅಂತಹವರಿಗೆ ಕೊಡುವಂತಹ ಶಕ್ತಿ ಕೂಡ ಹನುಮಂತನಲ್ಲಿ ಇದೆ. ಆದರೆ ಅಂತಹ ಶಕ್ತಿ ಇದೆ ಎನ್ನುವಂತಹದ್ದು ಹನುಮಂತನಿಗೆ ಗೊತ್ತಿರಲಿಲ್ಲ. ಸೊ ಹನುಮಂತನ ಪ್ರಕಾರ ಅವನಲ್ಲಿ ಕೇವಲ ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳು ಮಾತ್ರ ಇದೆ ಅಂತ ಅವನು ತಿಳಿದಿರ್ತಾನೆ. ಆದರೆ ಅದನ್ನು ನೀನು ಹಂಚಬಹುದು ಅಂತ ಹೇಳಿ ಸೀತಾಮಾತೆ ಅವನಿಗೆ ಅನುಗ್ರಹವನ್ನು ಮಾಡಿ ಆ ಒಂದು ಶಕ್ತಿಯನ್ನು ಹನುಮಂತನಿಗೆ ಅವಳು ಕೊಟ್ಟಿರ್ತಾಳೆ. ಸೀತಾಮಾತೆಯನ್ನು ಹುಡುಕಿಕೊಂಡು ಹನುಮಂತ ಲಂಕೆಗೆ ಬಂದಾಗ ಈ ಒಂದು ಪ್ರಸಂಗ ನಡೆದಿರುತ್ತೆ. ಹನುಮಂತ ಸಮುದ್ರವನ್ನು ದಾಟಿ ಲಂಕೆಗೆ ಬರ್ತಾನೆ. ಅವಳನ್ನು ಹುಡುಕುತ್ತಾ ಕೊನೆಗೆ ಅಶೋಕವನಕ್ಕೆ ಬರ್ತಾನೆ. ಅಶೋಕವನದಲ್ಲಿ ಅವಳಿರುವಂತಹದ್ದನ್ನು ನೋಡಿ ಅವಳ ವಿಶ್ವಾಸವನ್ನು ಗಳಿಸಬೇಕು ಅಂತ ಹೇಳಿ ಅವಳಿಗೆ ಕೇಳುವಂತೆ ಶ್ರೀರಾಮಚಂದ್ರನ ಮಹಿಮೆಯನ್ನು ಸ್ತುತಿ ಮಾಡಿ, ನಂತರ ಅವಳ ದೃಷ್ಟಿ ಈ ಕಡೆ ಬಿದ್ದಾಗ ಪ್ರಭು ಶ್ರೀರಾಮ ಕೊಟ್ಟಂತಹ ಒಂದು ಆಭರಣವನ್ನು ಅವಳಿಗೆ ತೋರಿಸಿ ಅವಳ ನಂಬಿಕೆಯನ್ನು ಗಳಿಸ್ತಾನೆ.
ಆಗ ಸೀತೆಗೆ ಬಹಳ ಸಂತೋಷವಾಗಿ ಹನುಮಂತನಿಗೆ ಈ ಒಂದು ರಿದ್ಧಿ ಮತ್ತು ಸಿದ್ಧಿ ಅಂತಂದರೆ ಅಷ್ಟಸಿದ್ಧಿಗಳು ಹಾಗೂ ನವನಿಧಿಗಳನ್ನು ಅನುಗ್ರಹಿಸ್ತಾಳೆ. ಈಗಾಗಲೇ ಅದು ನಿನ್ನಲ್ಲಿದೆ, ನೀನು ಅವುಗಳನ್ನು ಮತ್ತು ನಿನ್ನ ಭಕ್ತರಿಗೆ ನೀನು ಅದನ್ನು ಹಂಚಬಹುದು ಅಂತ ಹೇಳಿ ಹನುಮಂತನಿಗೆ ಈ ಒಂದು ಶಕ್ತಿಯನ್ನು ಅವಳು ಅನುಗ್ರಹ ಮಾಡಿರ್ತಾಳೆ. ಇಲ್ಲಿ ಚೌಪಾಯಿಯಲ್ಲಿ ಹನುಮಂತ ತನ್ನ ಭಕ್ತರಿಗೆ ಇವುಗಳನ್ನು ಕೊಡ್ತಾನೆ ಅಂತ ಇಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ತಿಳಿಸ್ತಾ ಇದ್ದಾರೆ. ಹನುಮಂತನಿಗೆ ಇದು ಸಿಕ್ಕಿದ್ದು ಅಂತಂದರೆ ಕೊಡುವಂತಹ ಒಂದು ಶಕ್ತಿ ಅದು ಸಿಕ್ಕಿದ್ದು ಅಸಬರದೀನ ಜಾನಕಿ ಮಾತಾ. ಜಾನಕಿ ಮಾತಾ ಅಂತಂದರೆ ಸೀತಾದೇವಿಯ ಕಾರಣದಿಂದ ಮತ್ತೆ ಬೇರೆ ಬೇರೆ ಜನಗಳಿಗೆ ಈ ಒಂದು ಶಕ್ತಿಯನ್ನು ಹಂಚುವಂತಹ ಸಾಮರ್ಥ್ಯವನ್ನು ಅವಳ ಮೂಲಕ ಅವನು ಗಳಿಸಿಕೊಂಡ. ಸೊ ಹನುಮಂತನಲ್ಲಿ ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳು ಈಗಾಗಲೇ ಸಂಪಾದನೆ ಆಗಿದೆ. ಅವುಗಳನ್ನು ನೀನು ನಿನ್ನ ಭಕ್ತರಿಗೆ ನೀನು ಅನುಗ್ರಹ ಮಾಡುವಂತೆ ಆ ಒಂದು ಶಕ್ತಿಯನ್ನು ನೀನು ಉಪಯೋಗಿಸ್ಕೊ ಅಂತ ಹೇಳಿ ಅವನನ್ನು ಹರಿಸ್ತಾಳೆ. ಬಹುಶಃ ಸ್ವತಃ ಹನುಮಂತನಿಗೆ ಇವುಗಳನ್ನು ನಾನು ಮತ್ತೆ ಬೇರೆಯವರಿಗೆ ಕೊಡಬಹುದು ಅನ್ನುವಂತಹ ಒಂದು ಕಲ್ಪನೆ ಕೂಡ ಅವನಿಗೆ ಇರಲಿಲ್ಲ. ಆದರೆ ಸೀತಾಮಾತೆ ಈಗ ಅನುಗ್ರಹ ಮಾಡಿ ಹೇಳ್ತಾಳೆ, ನಿನ್ನಲ್ಲಿರುವಂತಹ ಆ ಶಕ್ತಿಯನ್ನು ನೀನು ಎಲ್ಲರಿಗೂ ಹಂಚಬಹುದು. ಸೊ ಈ ರೀತಿಯಲ್ಲಿ ಜಾನಕಿ ಮಾತಾ ಶಿ ಬೆಸ್ಟೋಡ್ ದಿ ಬೂನ್ ಆನ್ ಹನುಮಾನ್ ದಟ್ ಹಿ ಮೇ ಗ್ರಾಂಟ್ these 8 siddhis, these 8 supernatural powers and the 9 forms of wealth. ತನ್ನ ಯಾವ ಭಕ್ತರಿಗೆ ಅದನ್ನು ಕೊಡಬೇಕು ಅಂತ ಅವನಿಗೆ ಅನಿಸುತ್ತೆ ಅಂತಹವರಿಗೆ ಅವನು ಅದನ್ನು ಕೊಡ್ತಾನೆ. ಈ ಒಂದು ವರವನ್ನು ಅವಳು ಹನುಮಂತನಿಗೆ ಲಂಕೆಯಲ್ಲಿ ಅನುಗ್ರಹ ಮಾಡಿ ಕೊಡ್ತಾಳೆ. ಅಶೋಕವನದಲ್ಲಿ ಇದ್ದಾಗ ಈ ಒಂದು ವರವನ್ನು ಹನುಮಂತನಿಗೆ ಕೊಟ್ಟಿರ್ತಾಳೆ. ಮತ್ತು ಅಷ್ಟಸಿದ್ಧಿಗಳು ಅಂತಂದಾಗ ಅದು ಇಟ್ಸ್ ಎ ಯೋಗಿಕ್ ಪವರ್. ಆ್ಯಂಡ್ ನವನಿಧಿಗಳು ಅಂತಂದಾಗ ಅದು ಮೂಲವಾಗಿ ಕುಬೇರ ಇವುಗಳಿಗೆ ಒಡೆಯ. ಸೊ ಈ ಒಂದು ಸಂದರ್ಭದಲ್ಲಿ ಇಟ್ಸ್ ಎನ್ ಆಪರ್ಚುನಿಟಿ ಫಾರ್ ಅಸ್ ಟು ಲರ್ನ್ ಮೋರ್ ಅಬೌಟ್ ವಾಟ್ ಈಸ್ ಅಷ್ಟಸಿದ್ಧಿ ಆ್ಯಂಡ್ ನವನಿಧಿ. ಈ ಅಷ್ಟಸಿದ್ಧಿಗಳು ಅಂತಂದಾಗ ಅದರಲ್ಲಿ ಮೊದಲನೆಯದು ಅಂತಂದರೆ ಅದು ಅಣಿಮ ಅಂತ ಹೇಳ್ತಾರೆ. ಅಣಿಮ ಅನ್ನುವಂತಹದ್ದು ಅಷ್ಟಸಿದ್ಧಿಗಳಲ್ಲಿ ಮೊದಲನೆಯ ಸಿದ್ಧಿ. ಈ ಅಣಿಮ ಅಂತಂದರೆ ಅದರ ಒಂದು ಅರ್ಥ ಬಹಳ ಸೂಕ್ಷ್ಮವಾಗಿರುವಂತಹದ್ದು. ದ ಪವರ್ ಟು ಅಸ್ಯೂಮ್ ಎ ವೆರಿ ಸ್ಮಾಲ್ ಫಾರ್ಮ್ ಈಸ್ ಅಣಿಮ. ನಾವು ಆಟಮ್ ಅಂತ ಹೇಳ್ತೀವಿ. ಆಟಮ್ ಅಂತಂದರೆ ಬಹಳ ಸಣ್ಣದು, ಬಹಳ ಸೂಕ್ಷ್ಮ, ಕಣ್ಣಿಗೆ ಕಾಣದೇ ಇರುವಷ್ಟು ಸಣ್ಣದಾಗಿರುತ್ತೆ ಅದರ ಆಕಾರ, ಅದರ ಗಾತ್ರ. ಅವುಗಳನ್ನು ನಾವು ಬರೀ ಕಣ್ಣಿನಿಂದ ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಸೂಕ್ಷ್ಮವಾಗಿರುತ್ತೆ. ಸೊ ಜಸ್ಟ್ ಲೈಕ್ ದಟ್ ಅಟಾಮಿಕ್ ಪಾರ್ಟಿಕಲ್ ಒನ್ ಕ್ಯಾನ್ ಬಿಕಮ್ ವೆರಿ ಸಟಲ್. ಅಷ್ಟು ಸೂಕ್ಷ್ಮವಾಗಿರೋದ್ರಿಂದ ಆ ಒಂದು ಸಿದ್ಧಿಯನ್ನು ಉಪಯೋಗಿಸಿಕೊಂಡು ವಿಶ್ವದಲ್ಲಿ ಯಾವುದರ ಒಳಗೆ ಬೇಕಾದರೂ ಹೋಗಿ ಅವೆಲ್ಲವುಗಳನ್ನು ಆವರಿಸ್ಕೊಳ್ಳುವಂತಹ ಒಂದು ಶಕ್ತಿ ಇದು ಅಣಿಮ ಅಂತಂದರೆ. ಭಗವಂತನ ಶಕ್ತಿ ಮತ್ತು ಮಹಿಮೆ ಅಂತ ಹೇಳಿದಾಗ ಅದನ್ನು ವರ್ಣಿಸುವಾಗ ಭಗವಂತನ ಸ್ವಭಾವ ಮತ್ತು ಶಕ್ತಿ ಸಾಮರ್ಥ್ಯ ಅಂತಂದಾಗ ನಮ್ಮ ಉಪನಿಷತ್ತುಗಳು ಹೇಳುತ್ತೆ, ಭಗವಂತ ಅಂತಂದರೆ ಅವನು ಅಣುವಿಗಿಂತ ಬಹಳ ಚಿಕ್ಕವನು, ಅಣೂರ್ ಅಣಿಮ ಅಂತ ಹೇಳ್ತಾರೆ. ಇಂತಹ ಒಂದು ವಿದ್ಯೆ ಇದು ಸಿದ್ಧಿಯಾದಾಗ ಆ ವ್ಯಕ್ತಿ ಬಹಳ ಚಿಕ್ಕವನಾಗಿ ಮಾರ್ಪಾಡಾಗಿ ಹೋಗ್ತಾನೆ. ಇದರ ಅರ್ಥ ಅವನು ಬಹಳ ಚಿಕ್ಕವನಾಗಿ ಆಗಿ ಹೋಗ್ತಾನೆ ಅಂತಂದರೆ ದ ಡಿಸ್ಕ್ರಿಪ್ಷನ್ ಈಸ್ ನಾಟ್ ಅಬೌಟ್ ಸೈಜ್, ಇಟ್ಸ್ ನಾಟ್ ಟಾಕಿಂಗ್ ಅಬೌಟ್ ದಿ ಸ್ಥೂಲ ಫಾರಮ್, ಹಿಸ್ ಹಂಬಲ್ನೆಸ್, ವಿನಯವಂತಿಕೆ, ಸರಳ ವ್ಯಕ್ತಿತ್ವವನ್ನು ಕುರಿತು ಡೌನ್ ಟು ದ ಅರ್ಥ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಅವನು ಬಹಳ ಸಿಂಪಲ್ ಆಗಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಬಹುದು. ಆ ರೀತಿಯಲ್ಲಿ ಅವನು ಬದಲಾಗಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಬಿಕಾಸ್ ಆಫ್ ದಿಸ್ ಯೋಗಿಕ್ ಪವರ್ ಅಣಿಮ, ಒಬ್ಬ ಯೋಗ ಪುರುಷ ಲೈಕ್ ಹನುಮಂತ ತನ್ನ ಗಾತ್ರವನ್ನು ಕೂಡ ಕುಗ್ಗಿಸಿಕೊಳ್ಳಬಹುದು. ಅಂತಂದರೆ ಕೇವಲ
ಸರಳತೆ ಅದು ವ್ಯಕ್ತಿತ್ವದಲ್ಲಿ ಮತ್ತು ವಿನಯವಂತಿಕೆ ಇವೆಲ್ಲ ಎಮೋಷನಲ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿದ್ದೇ ಆದರೂ ಕೂಡ ಅದಲ್ಲದೆ ಈವನ್ ಇನ್ ದಿ ಫಾರ್ಮ್ ಗಾತ್ರದಲ್ಲೂ ಕೂಡ ಅವನು ತನ್ನನ್ನು ತಾನು ಬಹಳ ಚಿಕ್ಕದಾಗಿ ಮಾಡ್ಕೋಬಹುದು. ಸೊ ದಟ್ ಈಸ್ ಕಾಲ್ಡ್ ಸೂಪರ್ ನ್ಯಾಚುರಲ್ ಪವರ್. ಇದು ಹನುಮಂತನಲ್ಲಿ ಇತ್ತು ಅನ್ನೋದಕ್ಕೆ ನಾವು ಇದನ್ನು ಹನುಮಂತ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕಾದ್ರೆ ಸಮುದ್ರ ಮಧ್ಯದಲ್ಲಿ ಒಮ್ಮೆ ಸುರಸ ಅನ್ನುವಂತಹ ಒಬ್ಬಳು ರಾಕ್ಷಸಿ ಅವನನ್ನು ಹಿಡಿದು ತಿನ್ನಲು ಪ್ರಯತ್ನ ಪಟ್ಟಾಗ ಹನುಮಂತನ ಗಾತ್ರ ಎಷ್ಟಿರುತ್ತೆ ಆ ಗಾತ್ರಕ್ಕೆ ಎರಡರಷ್ಟು ದೊಡ್ಡದಾಗಿ ಆ ಸುರಸ ಅನ್ನೋಳು ತನ್ನ ದೇಹವನ್ನು ಹಿಗ್ಗಿಸ್ಕೊತಾಳೆ. ತನ್ನ ದೇಹವನ್ನು ಹಿಗ್ಗಿಸ್ಕೊಂಡು ಹನುಮಂತನನ್ನು ನಾನು ನಿನ್ನನ್ನು ತಿಂತೀನಿ, ನೀನು ನನ್ನ ಆಹಾರ ಅಂತ ಹೇಳಿದಾಗ ಹನುಮಂತ ಏನು ಮಾಡ್ತಾನೆ, ಆ ಕೂಡಲೇ ಅವಳ ಗಾತ್ರ ಏನಿದೆ ಅವಳ ಗಾತ್ರಕ್ಕಿಂತ 2 ಪಟ್ಟು ಹೆಚ್ಚಿನ ಗಾತ್ರವನ್ನು ತಾನು ಹೊಂದುತ್ತಾನೆ. ಹೀಗೆ ಅವರಿಬ್ಬರಲ್ಲಿ ಪೈಪೋಟಿ ನಡೀತಾ ಇರುತ್ತೆ. ಒಬ್ಬರಿಗಿಂತ ಒಬ್ಬರು ತಮ್ಮ ದೇಹವನ್ನು ಬೆಳೆಸ್ಕೊತಾನೆ ಇರ್ತಾರೆ. ಆಗ ಹನುಮಂತನ ಒಂದು ಸೂಕ್ಷ್ಮ ಬುದ್ಧಿ ಎನ್ನುವಂತಹದ್ದು ಅವನನ್ನು ಎಚ್ಚರಿಸುತ್ತೆ. ಒಬ್ಬರಿಗಿಂತ ಒಬ್ಬರು ಹೀಗೆ ತಮ್ಮ ದೇಹವನ್ನು ಬೆಳೆಸ್ಕೋತಾ ಹೋದರೆ ಇದು ಎಂದಿಗೂ ಮುಗಿಯೋದಿಲ್ಲ, ಕೇವಲ ಕಾಲಹರಣ. ಈ ರೀತಿ ಅವಳನ್ನು ನೋಡಿ ನಾನು ದೇಹವನ್ನು ಬೆಳೆಸ್ಕೊಳ್ಳುವಂತಹದ್ದು, ನನ್ನನ್ನು ನೋಡಿ ಅವಳು ದೇಹವನ್ನು ಬೆಳೆಸ್ಕೊಳ್ಳುವಂತಹದ್ದು, ಈ ಒಂದು ಕಾರ್ಯದನ್ನು ಮಾಡ್ತಾ ಕೂತ್ಕೊಂಡ್ರೆ ಪ್ರಭು ಶ್ರೀರಾಮಚಂದ್ರನ ಸೇವೆಯನ್ನು, ಅವನ ಕೆಲಸವನ್ನು, ಅವನ ಕಾರ್ಯವನ್ನು ಮಾಡಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕ್ಷಣದಲ್ಲಿ ನಾನು ಬೇರೆ ರೀತಿಯಲ್ಲಿ ಬದಲಾಗಬೇಕು ಅಂತ ಹೇಳಿ ಬಹಳ ದೊಡ್ಡದಾಗಿ ಬೆಳೆದಿರ್ತಾಳೆ ಸುರಸ. ಅವಳು ಯೋಚನೆ ಮಾಡೋದಕ್ಕೂ ಕೂಡ ಅವಳಿಗೆ ಅವಕಾಶವನ್ನು ಕೊಡದೆ ಕ್ಷಣ ಮಾತ್ರದಲ್ಲಿ ಬಹಳ ಸಣ್ಣ ಅಣುವಾಗಿ ಅವನು ಬದಲಾಗಿ ಹೋಗಿ ಅವಳು ತೆರೆದಿದ್ದ ಬಾಯಿ ಒಳಗೆ ಪ್ರವೇಶಿಸಿ ಮತ್ತೆ ಏನು ನಡೀತಾ ಇದೆ ಎನ್ನುವಂತಹದ್ದು ಅವಳ ಗಮನಕ್ಕೆ ಬರುವುದಕ್ಕೆ ಮುಂಚೆ ಅಂತಂದರೆ ಅವಳು ಬಾಯಿಯನ್ನು ಮುಚ್ಕೊಳ್ಳೋದಕ್ಕೆ ಮುಂಚೆ ಅವಳ ಬಾಯಿಯಿಂದ ಈಚೆ ಬಂದು ಹನುಮಂತ ಅವಳಿಗೆ ಹೇಳ್ತಾನೆ, ಈಗ ನಾನು ನಿನ್ನ ಬಾಯಿಯ ಮೂಲಕ ನಿನ್ನನ್ನು ಪ್ರವೇಶಿಸಿ ನಿನ್ನೊಳಗಿನಿಂದ ನಾನು ಈಚೆ ಬಂದಿದ್ದೀನಿ. ಇದರ ಅರ್ಥ ನೀನು ನನಗೆ ತಾಯಿ, ನಿನ್ನ ಒಳಗಡೆಯಿಂದ ನಾನು ಬಂದಿದ್ದೀನಿ ಅಂತಂದರೆ ನಾನು ನಿನಗೆ ಮಗ ಇದ್ದಾಗೆ. ಅದರಿಂದ ಈಗ ನಾನು ಪ್ರಭು ಶ್ರೀರಾಮಚಂದ್ರನ ಕೆಲಸವನ್ನು ಮಾಡಬೇಕು, ಅದಕ್ಕಾಗಿ ನಾನೀಗ ಹೊರಟಿದ್ದೀನಿ, ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಈಗ ಬಿಟ್ಬಿಡು, ನನ್ನನ್ನು ತಡಿಬೇಡ ಅಂತ ಹೇಳಿ ಅವಳಿಗೆ ನಮಸ್ಕಾರ ಮಾಡಿ ತನ್ನ ಕಾರ್ಯ ಸಾಧನೆಗಾಗಿ ಮುನ್ನುಗ್ಗುತ್ತಾನೆ. ಸೊ ಇದು ಫಿಸಿಕಲ್ ಆಗಿ ಈ ಒಂದು ಯೋಗಿಕ್ ಪವರಿಂದ ಗಾತ್ರದಲ್ಲೂ ಕೂಡ ಕುಗ್ಗಿಸ್ಕೋಬಹುದು ಅನ್ನುವಂತಹದ್ದನ್ನು ನಾವು ಈ ಒಂದು ಪ್ರಸಂಗದಲ್ಲಿ ನೋಡಬಹುದು. ಅದೇ ರೀತಿ ವಿನಯವಂತಿಕೆ, ಸಜ್ಜನತೆ, ಸರಳ ವ್ಯಕ್ತಿತ್ವ, ಆ ಮೂಲಕ ಕೂಡ ಒಬ್ಬ ಮನುಷ್ಯ ಬಹಳ ಸಣ್ಣವನಾಗಿ ಸಿಂಪಲ್, ಡೌನ್ ಟು ದ ಅರ್ತ್, ಆ ರೀತಿ ಕೂಡ ಬದಲಾಗಬಹುದು ಅನ್ನುವಂತಹದ್ದಕ್ಕೆ ಪ್ರಭು ಶ್ರೀರಾಮಚಂದ್ರನ ಒಂದು ಪ್ರಸಂಗ ಕೂಡ ನಾವು ಇಲ್ಲಿ ನೋಡಬಹುದು. ಶ್ರೀರಾಮಚಂದ್ರನಿಗೆ ನಾಳೆಯ ದಿವಸ ನಿನ್ನ ಯುವರಾಜ ಪಟ್ಟಾಭಿಷೇಕ ನಡೆಯುತ್ತೆ ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಅಯೋಧ್ಯೆಯಲ್ಲಿ ಮಾಡ್ಕೋತಾ ಇರ್ತಾರೆ. ಈ ಪ್ರಕಾರ ಮರುದಿನ ಅವನ ಪಟ್ಟಾಭಿಷೇಕ ನಡಿಬೇಕಾಗಿರುತ್ತೆ. ಆದರೆ ವೆರಿ ಅನ್ಫಾರ್ಚುನೇಟ್, ಯಾವುದೋ ಒಂದು ಕಾರಣದಿಂದ ಅವನು ತಂದೆಯ ವಾಕ್ಯವನ್ನು ಪಾಲಿಸಬೇಕಾಗಿ ಬರುತ್ತೆ. ತಂದೆ ಮಾತು ಕೊಟ್ಟಿರ್ತಾನೆ, ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸ್ತೀನಿ ಅಂತ. ಸೊ ಅದರ ಪ್ರಕಾರ ಶ್ರೀರಾಮಚಂದ್ರ ವನವಾಸಕ್ಕೆ ಬರಬೇಕಾಗತ್ತೆ. ಬಹಳ ಸಂತೋಷದಿಂದ ಶ್ರೀರಾಮ ಕಾಡಿಗೆ ಬರ್ತಾನೆ. ಹೀಗೆ ಅವನು ಕಾಡಿಗೆ ಬರಬೇಕಾದ್ರೆ ಅಲ್ಲಿಯವರೆಗೆ ಅವನು ಇನ್ನು ಮುಂದೆ ನಾನು ಯುವರಾಜನಾಗಿ ಅಯೋಧ್ಯೆಯಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಏಕಾಏಕಿ ಯುವರಾಜನ ಪಟ್ಟಾಭಿಷೇಕ ಇರಲಿ, ಅಯೋಧ್ಯೆಯಲ್ಲಿ ಕೂಡ ಅವನಿಗೆ ಇರೋದಕ್ಕೆ ಆಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ಅವನು ಅರಣ್ಯವಾಸಕ್ಕೆ ಬರಬೇಕಾಗತ್ತೆ. ಆ ಕ್ಷಣದಲ್ಲಿ ಯಾವ ರೀತಿಯ ಹಮ್ಮು ಬಿಮ್ಮು ತೋರಿಸದೆ ಬಹಳ ವಿನಯದಿಂದ, ನಯವಾಗಿ, ಸರಳ ವ್ಯಕ್ತಿತ್ವವನ್ನು ಹೊಂದು ಬಹಳ ಚಿಕ್ಕವನಾಗಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸಂತೋಷದಿಂದ ಈ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಕಾಡಿಗೆ ಬರ್ತಾನೆ. ಹೀಗೆ ತನ್ನ ವ್ಯಕ್ತಿತ್ವದಲ್ಲಿ, ತನ್ನ ನಡತೆಯಲ್ಲಿ ಬಹಳ ಚಿಕ್ಕವನಾಗಿ ಕಾಣಿಸ್ಕೊಳ್ಳುವಂತಹದ್ದು ಕೂಡ ಇಟ್ ಈಸ್ ಅಗೇನ್ ಎ ಯೋಗಿಕ್ ಸಿದ್ಧಿ, ಅಣಿಮ.
ಮತ್ತು ಎರಡನೇ ಸಿದ್ಧಿ ಅಂತಂದರೆ ಅದನ್ನು ಮಹಿಮಾ ಅಂತ ಹೇಳ್ತಾರೆ. ಮಹಿಮಾ ಅಂದರೆ ದ ಪವರ್ ಟು ಬಿಕಮ್ ಲಾರ್ಜ್ ಆರ್ ಬಿಗ್, ಬಹಳ ದೊಡ್ಡದಾಗಿ ಬೆಳೆಯುವಂತಹ ಈ ಒಂದು ಸಿದ್ಧಿಯಲ್ಲಿ ಪ್ರಪಂಚದ ಯಾವುದೇ ಒಂದನ್ನು ಕೂಡ ತನ್ನಲ್ಲಿ ಇಟ್ಕೊಳ್ಳಬಹುದು, ಆ ರೀತಿಯಲ್ಲಿ ಬೆಳೆಯುವಂತಹದ್ದು. ಸಾಮಾನ್ಯವಾಗಿ ನನಗಿಂತ ಈ ಪ್ರಪಂಚ ದೊಡ್ಡದು ಅಂತ ಹೇಳಿ ಪ್ರಪಂಚದಲ್ಲಿರುವಂತಹ ಕೆಲವುಗಳನ್ನು ನಾನು ನನ್ನ ವಶಕ್ಕೆ ತಗೋಬಹುದು, ಪ್ರಪಂಚವನ್ನು ನಾನು ವಶಕ್ಕೆ ತಗೊಳ್ಳೋಕ್ಕಾಗೋದಿಲ್ಲ. ಆದರೆ ಪ್ರಪಂಚಕ್ಕಿಂತ ಹೆಚ್ಚು ದೊಡ್ಡದಾಗಿ ಬೆಳೆದು ಪ್ರಪಂಚವನ್ನೇ ನನ್ನಲ್ಲಿ ಇಟ್ಕೊಳ್ಳುವಂತಹದ್ದು ಅಂತಂದರೆ ತನ್ನ ಗಾತ್ರವನ್ನು ಆ ರೀತಿಯಲ್ಲಿ ಹಿಗ್ಗಿಸ್ಕೊಳ್ಳುವಂತಹದ್ದನ್ನು ಮಹಿಮಾ ಅಂತ ಹೇಳ್ತಾರೆ. ಒನ್ಸ್ ಅಗೇನ್ ನಮ್ಮ ಉಪನಿಷತ್ತುಗಳು ಪರಮಾತ್ಮನನ್ನು ಹೇಗೆ ಅವನು ಅಣುವಿಗಿಂತ ಚಿಕ್ಕವನು ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಪರಮಾತ್ಮ ಅಂತಂದಾಗ ಅವನ ಮತ್ತೊಂದು ಸಾಮರ್ಥ್ಯ ಅಂತಂದರೆ ಅವನು ಯಾವುದನ್ನು ನಾವು ಮಹತ್ ಅಂತ ಹೇಳ್ತೀವಿ, ಆ ಮಹತ್ಗಿಂತ ಅವನು ಮಹತ್ತಾಗಿರ್ತಾನೆ, ಎಲ್ಲವುಗಳಿಗಿಂತ ಅವನು ದೊಡ್ಡವನಾಗಿರ್ತಾನೆ ಅಂತ ಹೇಳ್ತಾರೆ. ಹೀಗೆ ಮಹಿಮಾ ಅಂತಂದಾಗ ಸಂದರ್ಭಕ್ಕೆ ತಕ್ಕಂತೆ ಸಣ್ಣದೂ ಆಗಬಹುದು ಮತ್ತು ದೊಡ್ಡದೂ ಆಗಬಹುದು. ಲಂಕೆಯನ್ನು ಪ್ರವೇಶಿಸುವಾಗ ಹನುಮಂತ ಒಂದು ಸಣ್ಣ ಸೊಳ್ಳೆಯಂತೆ ದೇಹವನ್ನು ಕುಗ್ಗಿಸಿಕೊಂಡು ನಂತರ ಅಶೋಕವನದಲ್ಲಿ ಸೀತೆಯನ್ನು ಭೇಟಿ ಮಾಡಿದ ನಂತರ ಆ ಸೀತೆಯ ಕಣ್ಣಿಗೆ ಕೂಡ ಅವನು ಬಹಳ ಸೂಕ್ಷ್ಮವಾಗಿ ಕಾಣಿಸ್ಕೊತಾನೆ. ಆದರೆ ಅದರ ನಂತರ ಅಲ್ಲಿ ಕೆಲವು ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂತಂದಾಗ ಹಿ ಬಿಕೇಮ್ ವೆರಿ ಲಾರ್ಜ್. ಹೀಗೆ ಒಬ್ಬ ವ್ಯಕ್ತಿಯ ಮಹಿಮೆ ಅಂತಂದಾಗ ಅವನು ಸುಮ್ಮನೆ ಎಲ್ಲೋ ಒಂದು ಕಡೆ ಬಹಳ ಹಿಂದೆ ಇರ್ತಾನೆ, ಆದರೂ ಕೂಡ ಅವನ ಮಹಿಮೆ ಹೇಗಿರುತ್ತೆ ಅಂತಂದರೆ ಅವನು ಇದೀನಿ ಅನ್ನುವಂತಹದ್ದೇ ಗೊತ್ತಾಗೋದಿಲ್ಲ, ಆ ರೀತಿ ಎಲ್ಲರಿಗಿಂತ ಹಿಂದೆ ಇರ್ತಾನೆ ಆ ವ್ಯಕ್ತಿ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವನು ಅಲ್ಲಿಂದ ಮುಂದೆ ಬರಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ, ಕೆಲವುಗಳನ್ನು ಎದುರಿಸಬೇಕು ಅಂತಂದಾಗ ಹಿ ವಿಲ್ ನಾಟ್ ಸ್ಟೆಪ್ ಬ್ಯಾಕ್, ಖಂಡಿತ ಅದಕ್ಕೆ ಅವನು ಮುನ್ನುಗ್ಗುತ್ತಾನೆ, ಹಿ ಕಮ್ಸ್ ಫಾರ್ವರ್ಡ್. ಹೀಗೆ ಯಾರು ಕೂಡ ಅವನಿಗೆ ನೀನೀಗ ಮುಂದೆ ಬರಬೇಕು, ಈ ಒಂದು ಸಂದರ್ಭದಲ್ಲಿ ನೀನು ಮುಂದಾಳುತನ ವಹಿಸಬೇಕು ಅಂತ ಯಾರೂ ಹೇಳೋದಿಲ್ಲ. ತಾನೇ ಪರಿಸ್ಥಿತಿಯನ್ನು, ಸಂದರ್ಭವನ್ನು ಅಂತಂದರೆ ಆ ಸಿಚುಯೇಷನನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅವನು ಮುಂದೆ ಬರ್ತಾನೆ. ಈ ಮಹಿಮೆ ಎನ್ನುವಂತಹದ್ದು ಈ ರೀತಿ, ಅದು ಒಮ್ಮೆಲೆ ಸ್ಫೋಟವಾಗುತ್ತೆ. ಆ ಮಹಿಮೆ ಎನ್ನುವಂತಹದ್ದು ಸುಮ್ಮನೆ ತನ್ನ ಪಾಡಿಗೆ ತಾನಿರುತ್ತೆ. ಅದರಿಂದ ಯಾವುದೋ ಒಬ್ಬ ವ್ಯಕ್ತಿ ಸುಮ್ಮನೆ ಹಿಂದ್ಗಡೆ ಇದ್ದಾನೆ ಅಂತಂದಾಗ ಆ ಮಹಿಮೆ ಎನ್ನುವಂತಹದ್ದು ಶಾಂತವಾಗಿ ತನ್ನ ಪಾಡಿಗೆ ತಾನಿರುತ್ತೆ. ಆದರೆ ಕೆಲ ಸಂದರ್ಭದಲ್ಲಿ ಆ ಮಹಿಮೆ ಎನ್ನುವಂತಹದ್ದು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುವಂತಹ ಸಂದರ್ಭ ಬಂದಾಗ ಅದು ಸ್ಫೋಟಗೊಳ್ಳುತ್ತೆ ಅಂತ ಹೇಳ್ತಾರೆ. ಇಂತಹದ್ದನ್ನು ಸಾಮರ್ಥ್ಯ ವಿಸ್ತಾರಂ ಅಂತ ಕರೀತಾರೆ. ಸಾಮರ್ಥ್ಯ ಅಂತಂದರೆ ದ ಎಬಿಲಿಟಿ ಆ್ಯಂಡ್ ವಿಸ್ತಾರ ಅಂತಂದರೆ ದ ಎಕ್ಸ್ಪ್ಯಾನ್ಷನ್. ಸಾಮರ್ಥ್ಯ ಅಂತಂದರೆ ಇರೋಂತಹ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವಂತಹದ್ದು. ಸೊ ಪರಮಾತ್ಮ ಅಂತಂದಾಗ ಅವನ ಶಕ್ತಿ ಮತ್ತು ಸಾಮರ್ಥ್ಯ ಈಸ್ ಆಲ್ಸೋ ಲೈಕ್ ದಿಸ್. ಸರಿಯಾದ ಸಮಯವನ್ನು ನೋಡಿ, ಸಂದರ್ಭವನ್ನು ತಿಳಿದು, ಅಲ್ಲಿ ಒಬ್ಬ ಯೋಗ್ಯನಾದವನನ್ನು ಗುರುತಿಸಿ ಅವನ ಮೂಲಕ ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಲೋಕದಲ್ಲಿ ಎಲ್ಲರ ಹಿತಕ್ಕಾಗಿ ಮಾಡಿಸುವಂತಹದ್ದು ಭಗವಂತನ ಸಾಮರ್ಥ್ಯ. ದಿಸ್ ಈಸ್ ದ ಮಹಿಮಾ ಆಫ್ ಭಗವಾನ್. ಸೊ ಭಗವಂತ ಅಂತಂದಾಗ ತಾನೇ ಎಲ್ಲವನ್ನ ಮಾಡ್ತೀನಿ ಅಂತ ಏನಲ್ಲ, ಭಗವಂತ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಭಗವಂತನ ಪರವಾಗಿ ಒಬ್ಬ ಯೋಗ್ಯನಾದ ವ್ಯಕ್ತಿಯನ್ನು ಹುಡುಕಿ ಆ ವ್ಯಕ್ತಿಯ ಮೂಲಕ ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡಿಸುವಂತಹದ್ದು ಕೂಡ ದಟ್ ಗುಣ ಆ್ಯಂಡ್ ಸಾಮರ್ಥ್ಯ ಈಸ್ ಆಲ್ಸೋ ಕಾಲ್ಡ್ ಮಹಿಮಾ. ಭಗವಂತನ ಮಹಿಮೆ ಅಂತಂದರೆ ಆ ರೀತಿ. ಸಿದ್ಧಿ ಅಂತಂದರೆ ಹಾಗೆ, ಅದು ಅಣಿಮ ಅಂತಂದರೆ ಸಣ್ಣದು ಆಗಿ ಕೂಡ ಬರಬಹುದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಹಿಮಾ ಅಂತಂದರೆ ಆ ರೀತಿಯಲ್ಲಿ ಕೂಡ ಅವನು ಬೆಳಿಬಹುದು. ಸೊ ನಮ್ಮ ಹನುಮಂತನ ಸಾಮರ್ಥ್ಯ ಅಂತಂದರೆ ಅದು ಈ ರೀತಿ ಇತ್ತು. ಸೂಕ್ಷ್ಮ ರೂಪಧರಿ ಸಿಯಹಿ ದಿಕ್ಕಾವ, ಬಿಕಟ ರೂಪಧರಿ ಲಂಕ ಜರಾವ. ಸೊ ಹೀಗೆ ಹೇಳಿದಾಗ ಇಲ್ಲಿರುವಂತಹ ಒಂದು ಇನ್ನರ್ ಮೀನಿಂಗ್ ಅಂತಂದರೆ ಒಂದು ಗೂಢ ಅರ್ಥ ಅಂತ ಹೇಳ್ತೀವಿ, ರಹಸ್ಯವಾದ ಜ್ಞಾನ. ಮೇಲ್ನೋಟಕ್ಕೆ ಕಾಣೋದಿಲ್ಲ, ಕೇವಲ ಒಂದು ಸಾರವನ್ನು ಅಂತಂದರೆ ಅಲ್ಲಿರುವಂತಹ ಒಂದು ಎಸೆನ್ಸ್, ವಾಟ್ ಈಸ್ ದಿ ಮೆಸೇಜ್, ಟು ನೋ ದಟ್ ಮೆಸೇಜ್. ಆಗ ನಾವು ಆ ವಿಚಾರದಲ್ಲಿ ಇಳಿಬೇಕಾಗುತ್ತೆ. ಇಲ್ಲಿ ಬಿಕಟ ರೂಪಧರಿ ಅಂತಂದರೆ ಪರ್ವತ ರೂಪ, ಬಿಕಟ ರೂಪ ಅಂತಂದರೆ ಬಹಳ ದೊಡ್ಡ ಗಾತ್ರ, ಪರ್ವತ ರೂಪ, ಪರ್ವತಾಕಾರ ಅಂತ ಹೇಳ್ತಾರೆ.
ಸೊ ಇಲ್ಲಿ ಬಿಕಟ ರೂಪ ಅಂತಂದಾಗ ನಾಟ್ ಲಿಟರಲಿ ಬಿಕಮಿಂಗ್ ವೆರಿ ಬಿಗ್, ದಟ್ ಈಸ್ ನಾಟ್ ದಿ ಮೀನಿಂಗ್. ಅದರ ಅರ್ಥ ಆ ವ್ಯಕ್ತಿಯ ಎಬಿಲಿಟಿ, ಸಾಮರ್ಥ್ಯ, ಆ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುವಂತಹದ್ದು. ಹಿ ಕ್ಯಾನ್ ಗ್ರೋ ಅಪ್ ಟು ದಟ್ ಸಿಚುಯೇಷನ್. ಒಂದು ಸನ್ನಿವೇಶ ಯಾವ ರೀತಿ ಕಣ್ಣೆದುರಿಗೆ ಬಂದಿರುತ್ತೆ ಅಂತಂದರೆ, ಆ ಸನ್ನಿವೇಶಕ್ಕೆ ಹೆದರಿದಾಗ ನಾವು ಕುಗ್ಗಿ ಆ ಸನ್ನಿವೇಶದಲ್ಲಿ ನಾವು ಬಹಳ ಕುಬ್ಜರಾಗಿ ಹೋಗ್ತೀವಿ. ಈಗ ಬಂದಿರುವಂತಹ ಒಂದು ಸನ್ನಿವೇಶವನ್ನು ಎದುರಿಸೋದಕ್ಕೆ ನಾನು ಸಾಧ್ಯವೇ ಇಲ್ಲ ಅಂತಂದಾಗ ನಾನು ಕುಗ್ಗಿ ಹೋಗಿರ್ತೀನಿ, ಇನ್ನು ನನ್ನ ಕೈನಲ್ಲಿ ಆಗೋದಿಲ್ಲ ಅಂತ ಹೇಳ್ತೀನಿ. ಆದರೆ ಒಂದು ಛಲ, ಒಂದು ಮನೋಧೈರ್ಯ ಅನ್ನುವಂತಹದ್ದಿದ್ದಾಗ ಆ ಸನ್ನಿವೇಶಕ್ಕೆ ತಕ್ಕಂತೆ ಅದರ ಸಮನಾಗಿ ಬೆಳೆಯುವಂತಹದ್ದು. ಐ ಆಮ್ ಗೋಯಿಂಗ್ ಟು ಡೂ ಇಟ್, ಐ ವಿಲ್ ಕಂಪ್ಲೀಟ್ ಇಟ್. ಈ ಒಂದು ಟಾಸ್ಕ್ ಇದೇನಿದೆ ಇದನ್ನು ನಾನು ಮುಗಿಸಿಯೇ ತೀರ್ತೀನಿ ಅಂತ ಒಂದು ಹಠ ಅಥವಾ ಛಲವನ್ನು ತೊಟ್ಟಾಗ ಹೇಳ್ತಾರೆ ಹಿ ಈಸ್ ಗ್ರೋನ್ ಅಪ್ ಟು ದಟ್ ಸಿಚುಯೇಷನ್. ಆ ಒಂದು ಸಿಚುಯೇಷನ್ ಹೇಗಿತ್ತೋ ಅದಕ್ಕೆ ತಕ್ಕಂತೆ ಅವನು ಬೆಳೆದಿದ್ದಾನೆ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ದಟ್ ಹಿ ಬಿಕಮ್ಸ್ ವೆರಿ ಹ್ಯೂಜ್ ಆ್ಯಂಡ್ ವೆರಿ ಬಿಗ್ ಬಿಕಾಸ್ ದ ಸಿಚುಯೇಷನ್ ಡಿಮ್ಯಾಂಡ್ಸ್. ಸೊ ಅವನು ಆ ರೀತಿ ಬೆಳಿಲೇಬೇಕಾಯಿತು. ಸೊ ಇಂತಹದ್ದನ್ನು ಕೂಡ ಒಂದು ಸಿದ್ಧಿ ಅಂತ ಹೇಳ್ತಾರೆ. ಒಂದು ಸಣ್ಣ ರೂಪವನ್ನು ಧರಿಸಿ ಲಂಕೆಯ ಹೆಬ್ಬಾಗಿಲನ್ನು ದಾಟ್ತಾನೆ, ಹಾಗೂ ಬಹಳ ದೊಡ್ಡದಾಗಿ ಬೆಳೆದು ಲಂಕಿಣಿಯ ಮೇಲೆ ಪ್ರಹಾರವನ್ನು ಮಾಡ್ತಾನೆ. ನಂತರ ಸೀತೆಯ ಬಳಿಗೆ ಬರ್ತಾನೆ. ಅಶೋಕವನಕ್ಕೆ ಬಂದಾಗ ಅವನು ಸೀತೆಗೆ ಕಾಣಿಸಿಕೊಂಡಾಗ ಕೂಡ ಬಹಳ ಸಣ್ಣದಾಗಿರ್ತಾನೆ. ಅವನು ಬಹಳ ಸೂಕ್ಷ್ಮ ರೂಪ ಅಂತಂದರೆ ಕೇವಲ ಗಾತ್ರದಿಂದ ಮಾತ್ರ ಅಲ್ಲ, ಹಿ ವಾಸ್ ವೆರಿ ಹಂಬಲ್. ನಯ, ವಿನಯ, ಸಂಕೋಚ, ಸರಳತೆ ಇವೆಲ್ಲ ಅವನಲ್ಲಿ ತುಂಬಿತ್ತು. ಸೊ ಸೀತೆಯನ್ನು ಭೇಟಿ ಮಾಡಿದ ನಂತರ ಅಶೋಕವನವನ್ನು ಧ್ವಂಸ ಮಾಡುವಂತಹ ಸಂದರ್ಭದಲ್ಲಿ ನೂರಾರು ರಾಕ್ಷಸರಿದ್ದರು. ಅವರೆಲ್ಲರನ್ನ ಸಂಹರಿಸುವಾಗ ಮತ್ತು ಲಂಕೆಯನ್ನು ದಹಿಸುವಾಗ, ಲಂಕೆಯನ್ನು ಭಸ್ಮ ಮಾಡುವಾಗ ಅವನು ಪರ್ವತಾಕಾರವನ್ನು ಧರಿಸಿದ್ದ. ಸಿದ್ಧಿಗಳನ್ನು ಸಂಪಾದಿಸಿದಂತಹ ವ್ಯಕ್ತಿಯ ಸಾಮರ್ಥ್ಯ ಅಂತಂದರೆ ಅದು ಈ ರೀತಿ ಇರುತ್ತೆ. ಸೊ ದಿಸ್ ಈಸ್ ಫಸ್ಟ್ 2 ಸಿದ್ಧೀಸ್ ಇನ್ ಅಷ್ಟಸಿದ್ಧಿ, ಅಣಿಮ ಮತ್ತು ಮಹಿಮಾ ಅಂತಂದರೆ ಈ ರೀತಿಯಲ್ಲಿ ಸೂಪರ್ ನ್ಯಾಚುರಲ್ ಪವರ್ಸ್ಗಳನ್ನು ಒಬ್ಬ ಯೋಗಿ ಪಡೆದಿರ್ತಾನೆ. ಅಂತಹ ಯೋಗ ಪುರುಷ ಹನುಮಂತ. ಮತ್ತು 3ನೆಯ ಸಿದ್ಧಿ ದಟ್ ಈಸ್ ಕಾಲ್ಡ್ ಗರಿಮಾ. ಗರಿಮಾ ಅಂತಂದರೆ ಟು ಬಿಕಮ್ ವೆರಿ ಹೆವಿ. ಒನ್ಸ್ ಅಗೇನ್ ಇಲ್ಲೂ ಕೂಡ ಟು ಬಿಕಮ್ ಹೆವಿ ಅಂತಂದರೆ ನಾಟ್ ಅಟ್ ದಿ ಬಾಡಿ ಲೆವೆಲ್. ನಂಬಿಕೆಗಳು, ವಿಶ್ವಾಸ ಅನ್ನುವಂತಹದ್ದು ಮನಸ್ಸಿನ ಮಟ್ಟಕ್ಕೆ ಯೋಚನೆ ಮಾಡುವಂತಹದ್ದು, ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರ, ಅಲ್ಲಿ ಮನಸ್ಸಿನಲ್ಲಿ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಬಹಳ ದೃಢವಾಗಿ, ಗಟ್ಟಿಯಾಗಿ ಕೆಲವುಗಳನ್ನು ನಾವು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಕೆಲವುಗಳನ್ನು ಅಷ್ಟು ಸುಲಭವಾಗಿ ತಳ್ಳಿಹಾಕೋದಕ್ಕೆ ಸಾಧ್ಯವಿಲ್ಲ ಅಂತಂದಾಗ ಹೀಗೆ ಬಹಳ ವಿಶ್ವಾಸದಿಂದ ಆ ಒಂದು ಗಟ್ಟಿಗತನವನ್ನು ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಗರಿಮಾ. ಸಿಚುಯೇಷನ್ ಅಂತಂದರೆ ಸಂದರ್ಭ ಮತ್ತು ಸನ್ನಿವೇಶ ಅನ್ನುವಂತಹದ್ದು ಅದು ಹೇಗೇ ಬರಲಿ, ಅದು ಯಾವ ರೀತಿಯಲ್ಲೇ ಅದು ಇರಲಿ, ಅಂತಹ ಸನ್ನಿವೇಶಗಳು ಅವನನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ ಅಂತಂದರೆ ಹಿ ಈಸ್ ಸೋ ಹೆವಿ ಆ್ಯಂಡ್ ಹಿ ಈಸ್ ಸೋ ಫರ್ಮ್ ಇನ್ ಹಿಸ್ ಡಿಸಿಷನ್. ಅದರಿಂದ ಯಾವ ಸನ್ನಿವೇಶ ಕೂಡ ಅವನನ್ನು ಬಗ್ಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ದೇಹದ ಒಂದೊಂದು ಅಂಗ ಬಹಳ ಗಟ್ಟಿಯಾಗಿದ್ದು ಅವನಿಗೆ ಕೆಲ ಸಂದರ್ಭಗಳಲ್ಲಿ ಅದು ಬಹಳ ಸಹಕಾರಿಯಾಗಿ ಕಂಡುಬರುತ್ತೆ. ಈವನ್ ಎ ಸ್ಮಾಲ್ ಲಿಂಬ್ ಆಫ್ ದ ಬಾಡಿ ಬಿಕಮ್ಸ್ ಸೋ ಹೆವಿ ದಟ್ ನೋ ಒನ್ ಕ್ಯಾನ್ ಲಿಫ್ಟ್ ಇಟ್. ದೇಹದ ಯಾವುದೋ ಒಂದು ಅಂಗ ಕೂಡ ಆ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ತನ್ನ ಕೆಲಸವನ್ನು ಅದು ನಿರ್ವಹಿಸುತ್ತೆ. ಇಡೀ ದೇಹವೇ ಗಟ್ಟಿ ಅಂತಲ್ಲ, ದೇಹದ ಯಾವುದೇ ಒಂದು ಸಣ್ಣ ಅಂಗ ಕೂಡ ಆ ರೀತಿಯಲ್ಲಿ ಅವನು ನಿರ್ಧಾರವನ್ನು ತಗೊಂಡಾಗ ಅವನ ಮನಸ್ಸಿನ ಶಕ್ತಿ ಮತ್ತು ಸಾಮರ್ಥ್ಯ ಅನ್ನುವಂತಹದ್ದು ಅದಕ್ಕೆ ಸಹಕಾರವನ್ನು ಕೊಟ್ಟು ಆ ಅಂಗ ಬಹಳ ಗಟ್ಟಿಯಾಗಿ ಅಲ್ಲಿ ಬೇರೂರುವಂತೆ ಮಾಡುತ್ತೆ.
ಇಂತಹದ್ದನ್ನು ನಾವು ಮಹಾಭಾರತದಲ್ಲಿ ಒಂದು ಕಡೆ ನೋಡಬಹುದು. ಅಲ್ಲಿ ಹನುಮಂತನ ಬಗ್ಗೆ ಒಂದು ಸಣ್ಣ ಕಥೆ ಬರುತ್ತೆ. ಪಾಂಡವರಲ್ಲಿ ಭೀಮ ಅಂತಂದರೆ ಹೀ ಈಸ್ ವೆರಿ ಸ್ಟ್ರಾಂಗ್. ಭೀಮ ಅಂತಂದರೆ ಅವನನ್ನು 1000 ಆನೆಗಳ ಶಕ್ತಿಯನ್ನು ಹೊಂದಿರೋನು ಅಂತ ಹೇಳ್ತಾರೆ. ಸೊ ಹೀ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಹೀ ಈಸ್ ಎ ಗ್ರೇಟ್ ವಾರಿಯರ್. ಇಂತಹ ಭೀಮ ಒಂದ್ಸಲಿ ಒಂದು ಮಾರ್ಗದಲ್ಲಿ ಅವನು ಹೋಗ್ತಾ ಇರ್ತಾನೆ, ಸಂಚಾರ ಮಾಡ್ತಾ ಇರ್ತಾನೆ. ಅವನು ಹೋಗ್ತಾ ಇರುವಂತಹ ಮಾರ್ಗದ ಮಧ್ಯದಲ್ಲಿ ಅವನ ಎದುರಿಗೆ ದಾರಿಗೆ ಅಡ್ಡವಾಗಿ ಒಂದು ಕೋತಿ ಕೂತ್ಕೊಂಡಿರುತ್ತೆ. ಮತ್ತು ಆ ಕೋತಿಯನ್ನು ನೋಡಿದಾಗ ಅದು ಬಹಳ ಮುದಿಯಾದ ಕೋತಿ ಅನ್ನುವ ರೀತಿಯಲ್ಲಿ ಕಂಡುಬರುತ್ತೆ. ಆ ಕೋತಿ ಏನು ಮಾಡುತ್ತೆ ಅಂತಂದರೆ ದಾರಿಗೆ ಅಡ್ಡವಾಗಿ ಕುಳಿತಿರುವುದರ ಜೊತೆಗೆ ತನ್ನ ಉದ್ದನೆಯ ಬಾಲವನ್ನು ರಸ್ತೆಗೆ ಅಡ್ಡವಾಗಿ ಚೆಲ್ಲಿಕೊಂಡು ಕುಳಿತಿರುತ್ತೆ. ಅದನ್ನು ನೋಡಿ ಭೀಮನಿಗೆ ಬಹಳ ಕೋಪ ಬರುತ್ತೆ. ಯಾಕೆಂತಂದರೆ ಭೀಮ ಈಸ್ ಎ ಗ್ರೇಟ್ ವಾರಿಯರ್, ಕ್ಷತ್ರಿಯ, ವೀರ, ಶೂರ, ಧೀರ. ಅವನು ದಾರಿನಲ್ಲಿ ನಡೀತಾ ಇದ್ದಾನೆ, ಆ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ಅಂತಂದಾಗ ಅವನ ಎದುರಿಗೆ ಅಥವಾ ಅವನ ಅಡ್ಡಕ್ಕೆ ಯಾರೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಭೀಮ ನಡ್ಕೊಂಡು ಬರ್ತಾ ಇರುವಂತಹ ಮಾರ್ಗದ ಮಧ್ಯದಲ್ಲಿ ಕೋತಿ ಈ ರೀತಿ ಕುಳಿತು ತನ್ನ ಉದ್ದನೆಯ ಬಾಲವನ್ನು ರಸ್ತೆಗೆ ಅಡ್ಡವಾಗಿ ಚೆಲ್ಲಿರುತ್ತೆ. ಅದನ್ನು ನೋಡಿ ಭೀಮನಿಗೆ ಬಹಳ ಕೋಪ ಬರುತ್ತೆ. ರಸ್ತೆಯ ಮಧ್ಯದಲ್ಲಿ ಅದು ಸ್ವತಃ ನಾನು ಬರ್ತಾ ಇದ್ದೀನಿ ಅನ್ನುವಂತಹದ್ದನ್ನು ನೋಡಿ ಅದು ನನಗೆ ದಾರಿ ಬಿಟ್ಕೊಡ್ಬೇಕಾಗಿತ್ತು. ಆದರೆ ಆ ಕೋತಿ ಆ ರೀತಿ ಮಾಡ್ತಾ ಇಲ್ಲ. ಎದ್ದು ಪಕ್ಕಕ್ಕೂ ಹೋಗಲಿಲ್ಲ ಮತ್ತು ತಾನು ತನ್ನ ಉದ್ದನೆಯ ಬಾಲವನ್ನು ರಸ್ತೆಯ ಮಧ್ಯದಲ್ಲಿ ಚೆಲ್ಲಿಕೊಂಡು ಕೂತಿತ್ತಲ್ಲ, ಬಾಲವನ್ನು ಕೂಡ ಅದು ಎತ್ತಿ ತನ್ನ ಪಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಆಗ ಇದೊಂದು ಸಾಮಾನ್ಯ ಕೋತಿ ಅಂತ ತಿಳ್ಕೊಂಡು ಭೀಮ ಆ ಕೋತಿಗೆ ಹೇಳ್ತಾನೆ, ನಿನ್ನ ಬಾಲವನ್ನು ಎಳೆದುಕೊಂಡು ಮಾರ್ಗದ ಮಧ್ಯದಲ್ಲಿ ಕುಳಿತಿದ್ದಿಲ್ಲ, ಪಕ್ಕಕ್ಕೆ ಸರಿ ನೀನು ಅಂತ ಆ ಕೋತಿಗೆ ಹೇಳ್ತಾನೆ. ನಾನು ನಡಿಬೇಕಾದ್ರೆ ಈ ರೀತಿ ನನಗೆ ಮಾರ್ಗಕ್ಕೆ ಮಧ್ಯದಲ್ಲಿ ಬಂದಿದೆಯಲ್ಲ, ನಿನಗೆ ಎಷ್ಟು ಧೈರ್ಯ? ಆಗ ಕೋತಿ ಹೇಳುತ್ತೆ, ನನಗೆ ವಯಸ್ಸಾಗಿದೆ, ಎದ್ದು ನಿಂತು ಓಡಾಡೋದಕ್ಕೆ ನನಗೆ ಶಕ್ತಿ ಇಲ್ಲ, ನನಗೆ ಹೇಳಕ್ಕೆ ಆಗ್ತಾ ಇಲ್ಲ. ನೀನೇ ದಯಮಾಡಿ ಈ ರಸ್ತೆಗೆ ಅಡ್ಡವಾಗಿ ಬಿದ್ದಿರುವಂತಹ ನನ್ನ ಬಾಲವನ್ನು ಎತ್ತಿ ಇಲ್ಲಿಯೇ ಒಂದು ಕಡೆ ಹಾಕು, ನೀನು ಪ್ರಯಾಣವನ್ನು ಮುಂದುವರಿಸು ಅಂತ ಕೋತಿ ಬಹಳ ವಿನಯದಿಂದ ಕೇಳ್ಕೊಳ್ಳುತ್ತೆ. ಆಗ ಭೀಮ, ಎನಿವೇ ಇಟ್ಸ್ ಎ ಮುದಿ ಕೋತಿ, ಪಾಪ ವಯಸ್ಸಾಗಿದೆ, ಇರಲಿ, ಅದಕ್ಕೆ ಯಾಕೆ ಮನಸ್ಸಿಗೆ ಹಿಂಸೆ ಕೊಡಬೇಕು ಅಂತ ಹೇಳಿ ಆ ಕೋತಿಯ ಬಾಲವನ್ನು ಪಕ್ಕಕ್ಕೆ ಸರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆ ಮುದಿಕೋತಿಯ ಬಾಲವನ್ನು ಎತ್ತಿ ಪಕ್ಕಕ್ಕೆ ಇಡೋದಿರಲಿ, ಅಲುಗಾಡಿಸೋದಕ್ಕೆ ಕೂಡ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟು ಗಟ್ಟಿಯಾಗಿ ಆ ಬಾಲ ಆ ದಾರಿಯಲ್ಲಿ ಚೆಲ್ಲಿರುತ್ತೆ. ಹಿ ವಾಸ್ ಅನೇಬಲ್ ಟು ಮೂವ್. ಆಗ ಅವನಿಗೆ ಗೊತ್ತಾಗುತ್ತೆ, ಇದು ಯಾವುದೋ ಸಾಮಾನ್ಯವಾದ ಕೋತಿಯಲ್ಲ, ಯಾವುದೋ ವಿಶೇಷ ಮಂಗ ಇದು. ಆಮೇಲೆ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ, ಇದು ಸಾಮಾನ್ಯ ಕೋತಿಯಲ್ಲ, ಇದು ಹನುಮಂತ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಹನುಮಂತ ಯಾವ ಸಿದ್ಧಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಅಂತಂದರೆ, ಗರಿಮಾ ಅನ್ನುವಂತಹ ಒಂದು ಸಿದ್ಧಿ, ಅದರ ವಿಷಯ, ಅದರ ಒಂದು ಗುಣವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಸೊ ಇಟ್ ಈಸ್ ಎನ್ ಎಬಿಲಿಟಿ ಟು ಬಿಕಮ್ ವೆರಿ ಹೆವಿ ಆರ್ ಫರ್ಮ್ ಇನ್ ಒನ್ಸ್ ಕನ್ವಿಕ್ಷನ್ಸ್ ಆರ್ ಡಿಸಿಷನ್ಸ್. ಇಲ್ಲಿ ಈ ಸಂದರ್ಭದಲ್ಲಿ ನಾವು ಕಲಿಬೇಕಾಗಿರುವಂತಹ ಒಂದು ತತ್ವ, ಒಂದು ವಿಚಾರ ಏನು ಅಂತಂದರೆ, ಬೈ ರಿಮೈನಿಂಗ್ ಫರ್ಮ್ ಇನ್ ಅವರ್ ನಾಲೆಡ್ಜ್, ನಮ್ಮಲ್ಲಿರುವಂತಹ ಒಂದು ಜ್ಞಾನ, ಆ ಜ್ಞಾನದಲ್ಲಿ ಒಂದು ದೃಢವಾದ ವಿಶ್ವಾಸ ಅನ್ನುವಂತಹದ್ದು ಇದ್ದಾಗ, ಈವನ್ ದ ಗ್ರೇಟೆಸ್ಟ್ ಚಾಲೆಂಜ್, ಬಹಳ ದೊಡ್ಡದೇ ಆದ ಒಂದು ಚಾಲೆಂಜ್ ಕೂಡ, ಅಥವಾ ಡಿಫಿಕಲ್ಟೀಸ್ ಅಂತ ಏನು ಹೇಳ್ತೀವೋ, ಅದು ಕೂಡ ನಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನನ್ನಲ್ಲಿ ಒಂದು ಅಷ್ಟು ದೊಡ್ಡ ವಿಶ್ವಾಸ ಇದೆ, ಅದು ಅಷ್ಟು ಗಟ್ಟಿಯಾಗಿದೆ ಅಂತಂದಾಗ, ಅದು ಎಂತಹದೇ ಸಿಚುಯೇಷನ್ ಇರಲಿ, ಅದು ಎಷ್ಟೇ ದೊಡ್ಡ ಡಿಫಿಕಲ್ಟ್
ಸಿಚುವೇಶನ್ ಆಗಿದ್ರೂ ಕೂಡ ಅದು ನಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದನ್ನು ನಾವು ಇಲ್ಲಿ ಈ ಒಂದು ಗರಿಮಾ ಅನ್ನುವ ಒಂದು ಸಿದ್ಧಿಯಲ್ಲಿ ನಾವು ಕಲಿಬಹುದು. ಮತ್ತು 4ನೇ ಸಿದ್ಧಿ ಲಘಿಮ. ಲಘಿಮ ಅಂತಂದರೆ ದಟ್ ಮೀನ್ಸ್ ವೆರಿ ಹಗುರ, ಲೈಟ್ ಅಂತ ನಾವೇನು ಹೇಳ್ತೀವಿ, ವೆರಿ ಲೈಟ್ ಅಂತ ಹೇಳ್ತೀವಲ್ಲ ಅದು. ಕೆಲ ಸಂದರ್ಭದಲ್ಲಿ ಬಿ ಲೈಟ್ ಹಾರ್ಟೆಡ್ ಅಂತ ಹೇಳ್ತಾರೆ. ಅಂತಂದರೆ ನೀನು ಸಂತೋಷವಾಗಿರಬೇಕು, ಆನಂದವಾಗಿರಬೇಕು ಅಂತಂದರೆ ಯಾವುದನ್ನು ನೀನು ಮನಸ್ಸಿಗೆ ಹಚ್ಕೋಬೇಡ, ಯಾವುದನ್ನು ನೀನು ನಿನ್ನ ಹೃದಯಕ್ಕೆ ತಗೊಂಡು ಹೋಗಬೇಡ, ಆರಾಮಕ್ಕಿರು ಅನ್ನುವಂತಹ ಈ ರೀತಿ ಹೇಳುವಂತಹ ಸಂದರ್ಭದಲ್ಲಿ ಬಿ ಲೈಟ್ ಹಾರ್ಟೆಡ್ ಅಂತ ಹೇಳ್ತಾರೆ. ನಿನ್ನ ಸ್ವಭಾವ ಬಹಳ ಹಗುರವಾಗಿರಬೇಕು. ಯಾಕೆ ಅಂತಂದರೆ ಸ್ವಭಾವವನ್ನು ಬಿಟ್ಟು ದೇಹ ಅಂತ ಹೇಳಿದಾಗ ಇಟ್ ಈಸ್ ಸ್ಥೂಲ, ಫಿಸಿಕಲ್ ಇನ್ ನೇಚರ್. ಸ್ಥೂಲ ದೇಹ ಅಂತಂದಾಗ ಅದು ತುಂಬ ಹಗುರವಾಗಿರುತ್ತೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಆರೋಗ್ಯದ ಮಟ್ಟ ಸುಧಾರಣೆ ಆದಾಗ ನಾವು ಡಾಕ್ಟ್ರಿಗೆ ಹೇಳ್ತೀವಿ ಬಹಳ ಲೈಟ್ ಆಗಿದೆ, ಈಗ ನನಗೆ ಆ ಫೀಲಿಂಗ್ ಇದೆ ಅಂತ. ಅಂದರೆ ಅಲ್ಲಿ ನಾನೇನು ಏಕಾಏಕಿ ಹತ್ತಿಯಂತೆ ಹಗುರವಾಗಿಲ್ಲ, ಆದರೆ ಆ ಸ್ವಭಾವ ಮತ್ತು ಮನೋಸ್ಥಿತಿ ಅನ್ನುವಂತಹದ್ದು ಬಹಳ ಲೈಟ್ ಆಗಿರುತ್ತೆ. ಸೊ ಇಲ್ಲಿ ದೇಹದಲ್ಲಿ, ದೇಹ ಅಂತಂದಾಗ ಇಟ್ಸ್ ಅ ಫುಡ್ ಬ್ಯಾಗ್ ಅಂತ ಹೇಳ್ತಾರೆ. ಅಲ್ಲಿ ಮಾಂಸ, ಮೂಳೆ, ರಕ್ತ, ಚರ್ಮ ಹಾಗೂ ಅನೇಕಗಳು ಇವೆಲ್ಲ ಆಹಾರದ ಕಾರಣದಿಂದ ನಿರಂತರವಾಗಿ ಈ ದೇಹದ ಬೆಳವಣಿಗೆಗೆ ಬದ್ಧವಾಗಿರುತ್ತದೆ. ಆದರೆ ಸ್ಥೂಲ ಅನ್ನುವಂತಹದ್ದು ದೇಹದ ಭಾರ, ದೇಹದ ಗಾತ್ರ ಅಂತಂದಾಗ ಇಲ್ಲಿ ಆಹಾರ ಅನ್ನುವಂತಹದ್ದು ಮುಖ್ಯ ಕಾರಣವಾಗಿ ಕಂಡುಬರುತ್ತೆ. ಆದರೆ ಲೈಟ್ ಅಥವಾ ಹಗುರ ಅಂತ ಹೇಳಿದಾಗ ಅದು ಸ್ವಭಾವ, ಭಾವನೆ, ಎಮೋಷನ್ಸ್ ಅಂತ ಹೇಳ್ತೀವಿ. ಸೊ ವಿ ಶುಡ್ ನಾಟ್ ಕ್ಯಾರಿ ಎನ್ ಎಮೋಷನಲ್ ಬ್ಯಾಗೇಜ್ ಆರ್ ಬರ್ಡನ್ ಅವರ್ ಸೆಲ್ಸ್ ವಿತ್ ವರೀಸ್ ಅಂಡ್ ಟೆನ್ಷನ್ಸ್. ಸಾಮಾನ್ಯವಾಗಿ ಸ್ವಭಾವ ಅನ್ನುವಂತಹದ್ದು ಹಗುರ ಅಂತ ಹೇಳಿದ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ಕೆಲವು ಯೋಚನೆ ಎನ್ನುವಂತಹದ್ದು, ಟೆನ್ಷನ್ ಅನ್ನುವಂತಹದ್ದು, ಸ್ಟ್ರೆಸ್ ಅಂತ ಹೇಳ್ತೀವಿ, ಅವುಗಳನ್ನು ನಾವು ತಲೆಯಲ್ಲಿ ಹೊತ್ಕೊಂಡಾಗ ಬಹಳ ವೀಕ್ ಆಗಿ ಹೋಗ್ತೀವಿ. ಆಗ ನಮಗೆ ಏನೂ ಬೇಡ ಅನಿಸುತ್ತೆ, ನಿದ್ದೆ ಬರೋದಿಲ್ಲ, ಓಡಾಡೋದಕ್ಕೆ ಉತ್ಸಾಹ ಇರೋದಿಲ್ಲ, ಎದ್ದು ಕೂತ್ಕೋಬೇಕು, ನಿಂತ್ಕೋಬೇಕು, ಏನೋ ಒಂದು ಮಾಡಬೇಕು ಅಂತಂದಾಗ ಯಾವುದು ಬೇಡ ಅನಿಸುತ್ತೆ. ಬಿಕಾಸ್ ಆ ಸಂದರ್ಭದಲ್ಲಿ ನಾವು ಕೆಲವುಗಳನ್ನು ತೀವ್ರವಾಗಿ ಮನಸ್ಸಿಗೆ ಹಚ್ಚಿಕೊಂಡು ಅನೇಕಗಳನ್ನು ನಾವು ನಮ್ಮ ತಲೆಯಲ್ಲಿ ತೊಗೊಂಡೋಗಿರ್ತೀವಿ. ಅಂತಂದರೆ ತುಂಬ ಸ್ಟ್ರೆಸ್ ಮಾಡ್ಕೊಂಡಿರ್ತೀವಿ. ಆ ಸಂದರ್ಭದಲ್ಲಿ ವಿ ಫೀಲ್ ದಟ್ ವಿ ಆರ್ ವೆರಿ ಹೆವಿ, ಯಾವುದರಲ್ಲೂ ಉತ್ಸಾಹ ಇರೋದಿಲ್ಲ. ಆದರೆ ಸತ್ಯ ಏನು ಅಂತಂದರೆ ಎವ್ರಿಥಿಂಗ್ ಹ್ಯಾಪನ್ಸ್ ಬಿಕಾಸ್ ಆಫ್ ಎ ರೀಸನ್. ಯಾವುದೆಲ್ಲವೂ ನಡಿಲೇಬೇಕು ಅಂತ ಆಗಿರುತ್ತೆ, ಅವುಗಳನ್ನು ನಡೆದೇ ತೀರುತ್ತೆ, ಅವುಗಳನ್ನು ನಾವು ಸ್ಟಾಪ್ ಮಾಡೋದಕ್ಕೆ ಆಗದೇ ಇಲ್ಲ. ತಲೆಯಲ್ಲಿ ಸೇರಿಕೊಂಡಿರುವಂತಹದ್ದು ಅಂತ ಹೇಳ್ತೀವಿ, ಆದರೆ ತಲೆಯಲ್ಲಿ ಸೇರಿಕೊಂಡಿರುವಂತಹ ಎಲ್ಲವೂ ಭಾರವಾಗಿರೋದಿಲ್ಲ. ಈಗ ಸ್ಟ್ರೆಸ್ಸು, ಟೆನ್ಷನ್ನು ಅಂತೆಲ್ಲ ನಾವು ಹೇಳ್ತೀವಿ. ಆ ಸ್ಟ್ರೆಸ್ಸು ಮತ್ತು ಟೆನ್ಷನ್ ಅಂತ ಹೇಳಿದಾಗ ಅದನ್ನು ನೋಡೋದಕ್ಕೆ ಆಗೋದಿಲ್ಲ, ಬಹಳ ಸೂಕ್ಷ್ಮವಾಗಿ ಅದು ನಮ್ಮ ತಲೆಯನ್ನು ಹೊಕ್ಕಿರುತ್ತೆ. ಆ ಸಂದರ್ಭದಲ್ಲಿ ವಿ ಫೀಲ್ ಹೆವಿ. ಅದೇ ರೀತಿ ನಾಲೆಡ್ಜ್ ಅಂತಂದರೆ ಜ್ಞಾನ ಅಂತ ಹೇಳಿದಾಗ ಜ್ಞಾನ ಅನ್ನುವಂತಹದ್ದು ಕೂಡ ತಲೆಯನ್ನು ಹೊಕ್ಕಿರುತ್ತೆ. ಆದರೆ ನಾಲೆಡ್ಜ್ ಅಂತಂದಾಗ ಇಟ್ ಈಸ್ ವೆರಿ ಲೈಟ್. ಆ ನಾಲೆಡ್ಜ್ ಅನ್ನುವಂತಹದ್ದು ನಮಗೆ ಟೆನ್ಷನ್ ಅಥವಾ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಅದು ನಮಗೆ ಹಿಂಸೆಯನ್ನು ಕೊಡೋದಿಲ್ಲ. ಸೊ ಇನ್ನು ಹನುಮಂತನ ವಿಚಾರಕ್ಕೆ ಬಂದರೆ, ಇಟ್ ಈಸ್ ಹಿಸ್ ಪವರ್ ಆ್ಯಂಡ್ ಸಿದ್ಧಿ ದಟ್ ಹಿ ಕ್ಯಾನ್ ಬಿಕಮ್ ಸೋ ಲೈಟ್ ಲೈಕ್ ಎ ಫೆದರ್. ಬಿಕಟ ರೂಪದಲ್ಲಿ ಲಂಕ ಜರಾವ ಅಂತಂದಾಗ ಅವನು ತನ್ನ ಗಾತ್ರವನ್ನು ಬಹಳ ದೊಡ್ಡದಾಗಿ ಮಾಡಿಕೊಂಡಿದ್ದ. ಲಂಕೆಯಲ್ಲಿದ್ದಂತಹ ಎಲ್ಲ ದೊಡ್ಡ ದೊಡ್ಡ ಭವನ ಮಹಲುಗಳನ್ನು ಸುಟ್ಟು ಭಸ್ಮ ಮಾಡುವಾಗ ಅವನು ತನ್ನ ದೇಹವನ್ನು ಪರ್ವತಾಕಾರದಷ್ಟು ದೊಡ್ಡದಾಗಿ ಬೆಳೆಸ್ಕೊಂಡಿದ್ದ. ತನ್ನ ದೇಹ ಆ ರೀತಿ ಪರ್ವತಾಕಾರದಷ್ಟು ದೊಡ್ಡದಾಗಿ ಬೆಳೆದಿದ್ರೂ ಕೂಡ ಲಂಕೆಯಲ್ಲಿ ಇರುವಂತಹ ಎಲ್ಲ ದೊಡ್ಡ ದೊಡ್ಡ ಭವನ ಮಹಲುಗಳನ್ನು ಅವನು ಭಸ್ಮ ಮಾಡುವಾಗ
ಒಂದು ಭವನದಿಂದ ಮತ್ತೊಂದು ಭವನಕ್ಕೆ ಅವನು ಹಾರಿ ಅಲ್ಲಿ ಬೆಂಕಿಯನ್ನು ತಾಕಿಸಿ ಅದನ್ನು ಭಸ್ಮ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಆಕಾರವನ್ನು ಹೊಂದಿದ್ದ ಆ ಒಂದು ದೇಹ ಅಂತಂದರೆ ಪರ್ವತಾಕಾರದಂತೆ ಬೆಳೆಸಿಕೊಟ್ಟಿದ್ದಂತಹ ಆ ಒಂದು ದೇಹ ಒಂದು ಭವನದಿಂದ ಮತ್ತೊಂದು ಭವನಕ್ಕೆ ಜಿಗಿಯುವಾಗ ಆ ದೇಹದಲ್ಲಿ ಆ ಒಂದು ಭಾರ ಅನ್ನುವಂತಹದ್ದಿರಲಿಲ್ಲ. ಹಿ ವಾಸ್ ಸೋ ಲೈಟ್, ಬಹಳ ಹಗುರವಾಗಿದ್ದ ಅಂತಂದರೆ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಎರಡೂ ರೀತಿಯ ಒಂದು ವಿಶೇಷ ಗುಣಗಳನ್ನು, ವಿಶೇಷ ಸಿದ್ಧಿಗಳನ್ನು ನೋಡಬಹುದು. ಇಡೀ ಲಂಕೆಯನ್ನು ಸುಟ್ಟು ಧ್ವಂಸ ಮಾಡುವಂತಹದ್ದು ಅಂತಂದರೆ ಇಟ್ ಈಸ್ ನಾಟ್ ಎನ್ ಈಸಿ ಜಾಬ್. ಅದು ಬಹಳ ಸುಲಭವಾದ ಕೆಲಸವಲ್ಲ. ಅಷ್ಟು ದೊಡ್ಡ ಕೆಲಸವನ್ನು ಮಾಡಬೇಕು ಅಂತಂದಾಗ ಅದಕ್ಕೆ ತಕ್ಕಂತೆ ತನ್ನ ದೇಹವನ್ನು ಅವನು ಪರ್ವತಾಕಾರದಲ್ಲಿ ಬೆಳೆಸ್ಕೊಂಡಿದ್ದ. ಅಷ್ಟು ದೊಡ್ಡ ದೇಹದ ಶಕ್ತಿಯ ಅವಶ್ಯಕತೆ ಅವನಿಗಿತ್ತು. ಅಷ್ಟು ದೊಡ್ಡದಾಗಿ ಅವನು ತನ್ನ ದೇಹವನ್ನು ಬೆಳೆಸ್ಕೊಂಡಿದ್ದ. ಆದರೆ ಅಷ್ಟು ದೊಡ್ಡ ದೇಹದೊಂದಿಗೆ ಒಂದು ಭವನದಿಂದ ಮತ್ತೊಂದು ಭವನಕ್ಕೆ ಹಾರಿ ಅಲ್ಲೂ ಕೂಡ ಅವನು ಅದನ್ನು ದಹಿಸುವಂತೆ ಮಾಡಬೇಕಾದ್ರೆ ಹಾರುವಾಗ ಅಷ್ಟು ದೊಡ್ಡ ಪರ್ವತಾಕಾರದ ದೇಹ ಇಟ್ ವಾಸ್ ವೆರಿ ಲೈಟ್, ಬಹಳ ಹಗುರವಾಗಿತ್ತು. ಅಷ್ಟು ದೊಡ್ಡ ದೇಹ ಬಹಳ ಹಗುರವಾಗಿ ಅವನು ಹಾರುವಾಗ ಅವನಿಗೆ ತುಂಬ ಸಹಕಾರವನ್ನು ಕೊಡ್ತಾ ಇತ್ತು. ಹೌ ಈಸ್ ಇಟ್ ಪಾಸಿಬಲ್ ಅಂತಂದರೆ ಹಿ ವಾಸ್ ಹ್ಯಾವಿಂಗ್ ದಟ್ ಸಿದ್ಧಿ. ಸೊ ಲಘಿಮ ಅನ್ನುವಂತಹದ್ದು ಇಂತಹ ಒಂದು ಸಿದ್ಧಿ. ಈ ಒಂದು ಸಿದ್ಧಿಯನ್ನು ಹನುಮಂತ ಹೊಂದಿದ್ದ. ಮತ್ತು 5ನೆಯ ಸಿದ್ಧಿ, ಅಷ್ಟಸಿದ್ಧಿಗಳಲ್ಲಿ 5ನೆಯದು ಅಂತಂದರೆ ಅದನ್ನು ಪ್ರಾಪ್ತಿ ಅಂತ ಹೇಳ್ತಾರೆ. ಪ್ರಾಪ್ತಿ ಅಂತ ಹೇಳಿದಾಗ ಇಟ್ ಈಸ್ ಎ ಕೈಂಡ್ ಆಫ್ ಪವರ್, ಅದೊಂದು ರೀತಿಯ ಶಕ್ತಿ. ಸೊ ಪ್ರಾಪ್ತಿ ಅಂತಂದಾಗ ಮೂಲವಾಗಿ ಅದರ ಅರ್ಥವೇ ತಿಳಿಸುತ್ತೆ, ಅದನ್ನು ಗಳಿಸ್ಕೊಳ್ಳುವಂತಹದ್ದು, ಸಂಪಾದನೆ ಮಾಡುವಂತಹದ್ದು, ಆ ಶಕ್ತಿಯನ್ನು ಸಂಪಾದಿಸುವುದು ಅನ್ನುವ ಅರ್ಥವನ್ನು ಕೊಡುತ್ತೆ. ಯಾವುದೋ ಒಂದು ನನಗೆ ಬೇಕು ಅಂತ ಹೇಳಿ ಅದರ ಬಗ್ಗೆ ಒಂದು ಆಸಕ್ತಿ ಉಂಟಾದಾಗ ಅದನ್ನು ಕೂಡಲೇ ಪಡೆದುಕೊಳ್ಳುವಂತಹದ್ದು, ದಟ್ ಈಸ್ ಕಾಲ್ಡ್ ಪ್ರಾಪ್ತಿ. ಈ ರೀತಿ ಜೀವನದಲ್ಲಿ ಅನೇಕಗಳನ್ನು ಅಂದ್ಕೋತೀವಿ, ನನಗೆ ಅಂತಹದ್ದು ಬೇಕು, ಇಂತಹದ್ದು ಬೇಕು ಅಂತ. ಹಾಗೆ ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗ್ತಾ ಇದೆ ಅಂತಂದರೆ ಆ ಸಿಗುವಂತೆ ಆಗ್ತಾ ಇರೋದು ಈಸ್ ಕಾಲ್ಡ್ ಎ ಸಿದ್ಧಿ. ಆ್ಯಂಡ್ ದಿಸ್ ಸಿದ್ಧಿ ಈಸ್ ಕಾಲ್ಡ್ ಪ್ರಾಪ್ತಿ. ಪ್ರಾಪ್ತಿ ಸಿದ್ಧಿಯಾಗಿದೆ ಅಂತಂದರೆ ಅದನ್ನು ಗಳಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಎಲ್ಲೂ ಹೋಗಬೇಕಾಗಿಲ್ಲ. ಈಗ ನನ್ನಲ್ಲಿ ಆ ಒಂದು ಪ್ರಾಪ್ತಿ ಅನ್ನುವಂತಹ ಒಂದು ಸಿದ್ಧಿ ಇದೆ ಅಂತಂದಾಗ ಮತ್ತು ಆ ಸಿದ್ಧಿಯನ್ನು ಉಪಯೋಗಿಸಿಕೊಂಡು ನಾನು ಕೆಲವುಗಳನ್ನು ಪಡ್ಕೋತೀನಿ ಅಂತಂದಾಗ ಅವುಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಅವನು ಅವುಗಳಿರುವ ಜಾಗಕ್ಕೆ ಹೋಗಬೇಕಾಗಿಲ್ಲ. ಮತ್ತು ಅದಕ್ಕಾಗಿ ಅವುಗಳನ್ನು ಗಳಿಸಿಕೊಳ್ಳುವಂತಹ ಕೆಲವು ಮಾರ್ಗಗಳಲ್ಲಿ ಕರ್ಮಗಳನ್ನು ಕೂಡ ಮಾಡಬೇಕು ಅಂತ ಏನಿಲ್ಲ. ಅವನು ಯಾವುದೇ ಕರ್ಮವನ್ನು ಮಾಡಬೇಕಾಗಿಲ್ಲ. ಅದನ್ನು ಗಳಿಸಿಕೊಳ್ಳಲು ಅದಿರುವಂತಹ ಜಾಗಕ್ಕೂ ಹೋಗಬೇಕಾಗಿಲ್ಲ. ಕೇವಲ ಲೋಕದ ವಸ್ತುಗಳನ್ನು ಪಡೆದುಕೊಳ್ಳೋದು ಮಾತ್ರ ಪ್ರಾಪ್ತಿಯಲ್ಲ. ದ ಒನ್ ವಿತ್ ದಿ ಪವರ್ ಆಫ್ ಪ್ರಾಪ್ತಿ ಕ್ಯಾನ್ ಸಿ ದಟ್ ಹಿ ಜಸ್ಟ್ ವಿಶಸ್ ಇಟ್. ಅದು ಈ ಲೋಕದಲ್ಲಿರಲಿ, ಬೇರೆ ಲೋಕದಲ್ಲಿರಲಿ, ದೇವಲೋಕದಲ್ಲಿರಲಿ, ಅದು ಎಲ್ಲೇ ಇರಲಿ, ಅದು ಯಾವುದೇ ಲೋಕಕ್ಕೆ ಸೇರಿದ್ದಾಗಿರಲಿ, he experiences that all such desires comes to him. ಅವೆಲ್ಲವೂ ಅವನ ಬಳಿಗೆ ಬರೋ ಹಾಗೆ ಆ ಒಂದು ಸಿದ್ಧಿ ಅವನಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ನ ಕೊಟ್ಟಿರುತ್ತೆ. ಸೊ ಇಟ್ ಈಸ್ ಇನ್ ಎಬಿಲಿಟಿ ಟು ಮೊಬಿಲೈಸ್ ದಿ ರಿಸೋರ್ಸಸ್. ತನಗೆ ಬೇಕಾದಂತಹ ಕೆಲಸಗಳನ್ನು ತಾನು ಕುಳಿತಿರುವಂತಹ ಜಾಗದಿಂದಲೇ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಸಿದ್ಧಿಯ ಮೂಲಕ ಅವನು ಗಳಿಸಿರ್ತಾನೆ. ಆ್ಯಂಡ್ ದಿಸ್ ಇಂಟೆಲಿಜೆನ್ಸ್ ಇಸ್ ಕಾಲ್ಡ್ ಪ್ರಾಪ್ತಿ. ಸೊ ಈ ಒಂದು ಇಂಟೆಲಿಜೆನ್ಸ್ನ ಅವನು ಹೇಗೆ ಗಳಿಸಿರ್ತಾನೆ ಅಂತಂದರೆ ಸಾಮ, ದಾನ, ದಂಡ, ಭೇದ, ಹೀಗೆ ಈ ಎಲ್ಲ ಮಾರ್ಗಗಳನ್ನು ಉಪಯೋಗಿಸಿಕೊಂಡು ತನಗೆ ಬೇಕಾಗಿರುವಂತಹದ್ದನ್ನು ಪ್ರಾಪ್ತಿಯಾಗುವಂತೆ ತಾನಿರುವ ಜಾಗದಲ್ಲೇ ತಾನು ಇಷ್ಟಪಟ್ಟ ಕ್ಷಣದಲ್ಲಿ ಅವುಗಳನ್ನು ಪಡ್ಕೊಳ್ಳುವಂತಹದ್ದು.
ಮುಂದಿನದು ಪ್ರಾಕಾಮ್ಯ ಅಂತ ಹೇಳ್ತಾರೆ. ಇದು 6ನೇ ಸಿದ್ಧಿ. ಪ್ರಾಕಾಮ್ಯ ಅಂತ ಹೇಳಿದಾಗ ಅದರ ಜೊತೆಯಲ್ಲೇ ಪ್ರಾಕಾಶ್ಯ ಅನ್ನುವಂತಹದ್ದು ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂತಹದ್ದೇ ಸಿದ್ಧಿ. ಸೊ ಪ್ರಾಕಾಮ್ಯ ಪ್ರಾಕಾಶ್ಯ ಅಂತ ಒಟ್ಟೊಟ್ಟಿಗೆ ಹೇಳ್ತಾರೆ. ಮೂಲವಾಗಿ ಪ್ರಾಕಾಮ್ಯ ಅಂತಂದರೆ ಇಟ್ ಈಸ್ ಎನ್ ಎಬಿಲಿಟಿ ಟು ಗೋ ಟು ಎನಿ ಪ್ಲೇಸ್ ಎನಿವೇರ್ ಇನ್ 3 ಲೋಕಾಸ್ ಅಂತಂದರೆ ತಾನಿಷ್ಟಪಟ್ಟ ಕ್ಷಣದಲ್ಲಿ ಅವನು ಎಲ್ಲಿ ಬೇಕಾದರೂ ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಅದು ಭೂಮಿ ಆಗಿರಬಹುದು, ಸ್ವರ್ಗವಾಗಿರಬಹುದು, ಅಥವಾ ದೇವಲೋಕವಾಗಿರಬಹುದು. ಅದು ಯಾವುದೇ ಆಗಿದ್ದರೂ ಕೂಡ ನೆನೆಸಿಕೊಂಡಂತಹ ಕ್ಷಣದಲ್ಲಿ ಅಲ್ಲಿಗೆ ಹೋಗಿ ಸೇರುವಂತಹದ್ದು. ಇಟ್ ಈಸ್ ಕಾಲ್ಡ್ ಪ್ರಾಕಾಮ್ಯ. ಮತ್ತು ಪ್ರಾಕಾಶ್ಯ ಅಂತ ಹೇಳಿದಾಗ ಎಲ್ಲೇ ಇದ್ದರೂ ಅಲ್ಲಿ ತನಗೆ ತಾನೇ ಬೆಳಗುವಂತಹದ್ದು ಮತ್ತು ಎಲ್ಲವನ್ನ ಬೆಳಗಿಸುವಂತಹದ್ದು. ದಟ್ ಈಸ್ ಕಾಲ್ಡ್ ಪ್ರಾಕಾಶ್ಯ. ಈ ಒಂದು ಶಕ್ತಿ ಸಾಮಾನ್ಯವಾಗಿ ಎಲ್ರಿಗೂ ಸಿದ್ಧಿಸೋದಿಲ್ಲ. ಶ್ರೀಕೃಷ್ಣನ ಒಂದು ಬಾಲ್ಯಲೀಲೆಯನ್ನು ನಾವು ನೆನಪು ಮಾಡಿಕೊಂಡ್ರೆ ಪರಮಾತ್ಮ ಶ್ರೀಕೃಷ್ಣನಿಗೆ ಇಂತಹ ಒಂದು ಸಿದ್ಧಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅವನ ಬಾಲ್ಯಲೀಲೆಗಳನ್ನು ನಾವು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಅವನು ಊರಿನಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಗೋಪಿಯರ ಮನೆಯಲ್ಲಿ ಬೆಣ್ಣೆಯನ್ನು ಕದೀತಾ ಇದ್ದ, ಮೊಸರುಗಳನ್ನು ಕುಡಿತಾ ಇದ್ದ. ಬೆಣ್ಣೆ ಮೊಸರುಗಳನ್ನು ಇಟ್ಟಿದ್ದಂತಹ ಗಡಿಗೆಗಳನ್ನು ಒಡೆದು ಚೂರು ಮಾಡಿ ಅಲ್ಲಿದ್ದ ಆ ಒಂದು ಬೆಣ್ಣೆ ಮತ್ತು ಮೊಸರು ಇವೆಲ್ಲವನ್ನು ಅವನು ಸ್ನೇಹಿತರೊಂದಿಗೆ ಸೇರಿ ಅವೆಲ್ಲವನ್ನು ಅವನು ಸೇವಿಸ್ತಾ ಇದ್ದ ಅಂತ ನಾವು ಕೃಷ್ಣನ ಕಥೆಗಳಲ್ಲಿ ನೋಡಿರಬಹುದು. ಸೊ ಬಾಲಕ ಕೃಷ್ಣ ಇಂತಹ ಒಂದು ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಂತಹ ಒಂದು ಕಾಟ ತಾಳಕ್ಕಾಗೋದಿಲ್ಲ ಅಂತ ಗೋಪಿಯರು ಕಂಪ್ಲೇಂಟ್ ಮಾಡ್ತಾರೆ. ಆಗ ಬೆಣ್ಣೆಯನ್ನು ಅವನಿಗೆ ಕಾಣದಂತೆ ಅದನ್ನು ಬಚ್ಚಿಡ್ತಾರೆ. ಅವನು ಎಲ್ಲಿ ಹುಡುಕಿದ್ರೂ ಅದು ಸಿಗಬಾರದು ಅಂತ ಹೇಳಿ ಅದನ್ನು ಬಚ್ಚಿಡ್ತಾ ಇದ್ರು. ಆದರೆ ರಾತ್ರಿ ಸಮಯದಲ್ಲಿ ಇವುಗಳನ್ನು ಕದಿಬೇಕು ಅಂತ ಹೇಳಿ ಕೃಷ್ಣ ಸ್ನೇಹಿತರ ಜೊತೆಗೆ ಅಲ್ಲಿಗೆ ಬಂದಾಗ ಕೃಷ್ಣನ ದೇಹ ಬಹಳ ಪ್ರಜ್ವಲವಾಗಿ ಪ್ರಕಾಶಿಸ್ತಾ ಇರುತ್ತೆ, ಹೊಳಿತಾ ಇರುತ್ತೆ. ಅವನ ದೇಹದಿಂದ ಹೊರಟಂತಹ ಬೆಳಕನ್ನು ಉಪಯೋಗಿಸಿಕೊಂಡು ಅವನ ಸ್ನೇಹಿತರು ಈ ಬೆಣ್ಣೆಯನ್ನು ಎಲ್ಲಿ ಇಟ್ಟಿದ್ರು ಅಲ್ಲಿ ಹೋಗಿ ಅದನ್ನು ಹುಡುಕಿ ಅದನ್ನು ಕದ್ದು ತಂದು ತಿಂತಾ ಇದ್ರು. ಸೊ ಇಂತಹ ಒಂದು ಶಕ್ತಿ ಇಸ್ ಕಾಲ್ಡ್ ದಿ ಪ್ರಾಕಾಶ್ಯ. ಪ್ರಾಕಾಮ್ಯ ಅಂತಂದರೆ ವೆರಿ ಈಸಿ ಟು ಗೋ ಎನಿವೇರ್, ಯಾವುದೇ ಕ್ಷಣದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗುವಂತಹ ಒಂದು ಸಿದ್ಧಿ. ಇಟ್ ಈಸ್ ಬಿಕಾಸ್ ಹಿ ಈಸ್ ವೆರಿ ಫ್ಲೆಕ್ಸಿಬಲ್. ಎಲ್ಲಿ ಬೇಕಾದರೂ ಹೋಗುವಂತಹ ಒಂದು ಫ್ಲೆಕ್ಸಿಬಿಲಿಟಿ ಅವನಲ್ಲಿತ್ತು. ಹೀಗೆ ಆ ಒಂದು ಎಲ್ಲಿ ಬೇಕಾದರೂ ಹೋಗುವಂತಹ ಯಾವುದೇ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹದ್ದನ್ನು ಪ್ರಾಕಾಮ್ಯ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಬೇಕಾದರೂ ಹೋಗಬಹುದು, ಎಲ್ಲಿಂದ ಬೇಕಾದರೂ ಬರಬಹುದು ಅಂತಂದಾಗ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಅನೇಕ ಸನ್ನಿವೇಶಗಳು, ಸಂದರ್ಭಗಳು ನಮಗೆ ಇಷ್ಟ ಆಗೋ ಹಾಗೆ ನಮ್ಮ ಎದುರಿಗೆ ಬರೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಆ ಸನ್ನಿವೇಶಗಳು ಅನೇಕ ಪರೀಕ್ಷೆಗಳನ್ನು ಒಡ್ಡುತ್ತೆ. ಅವುಗಳನ್ನು ಎದುರಿಸಿ ನಾವು ಹೋಗಬೇಕಾಗುತ್ತೆ. ಅನೇಕ ಸಂದರ್ಭಗಳು ನಮಗೆ ಅರ್ಥನೇ ಆಗೋದಿಲ್ಲ, ಆಗ ನಾವು ಅವುಗಳನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಇಲ್ಲಿ ಈ ಒಂದು ಪ್ರಾಕಾಮ್ಯ ಅಂತ ಹೇಳಿದಾಗ ಈ ಒಂದು ಸಿದ್ಧಿ ಹೇಗಿರುತ್ತೆ ಅಂತಂದರೆ ಆ ಒಂದು ಸಂದರ್ಭ ಅದು ಹೇಗೇ ಇರಲಿ, ಆಗ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅದರೊಳಗಡೆ ಹೋಗುವಂತಹ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿರುವಂತಹದ್ದು. ಬರೀ ಹೋಗೋದು ಮಾತ್ರ ಅಲ್ಲ, ಆ ಸನ್ನಿವೇಶವನ್ನು ಎದುರಿಸಿ ಜಯಗಳಿಸಿ ಆ ಒಂದು ಸಂದರ್ಭವನ್ನು, ಸನ್ನಿವೇಶವನ್ನು ತನಗೆ ಬೇಕಾದಂತೆ ಮಾರ್ಪಾಡಿ ಮಾಡಿಕೊಂಡು ಅಲ್ಲಿಂದ ಹೊರಬರುವಂತಹದ್ದು. ಅದನ್ನೇ ಇಲ್ಲಿ ಎಲ್ಲಿ ಬೇಕಾದರೂ ಹೋಗಬಹುದು, ಹೇಗೆ ಬೇಕಾದರೂ ಹೋಗಬಹುದು, ಎಲ್ಲಿಂದ ಬೇಕಾದರೂ ಬರಬಹುದು. ದಿಸ್ ಎಬಿಲಿಟಿ ಈಸ್ ಕಾಲ್ಡ್ ದಿ ಪ್ರಾಕಾಮ್ಯ ಅಂತ ಈ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಇಂತಹ ಒಂದು ಸಿದ್ಧಿ ಒಬ್ಬ ಯೋಗಿ, ಒಬ್ಬ ಯೋಗ ಪುರುಷ ಪಡ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ಎಂದೂ ಕೂಡ ಯಾವುದೇ ಪರಿಸ್ಥಿತಿ ಒಂದು ಸಮಸ್ಯೆಯಾಗಿ ಅವನಿಗೆ ಕಾಣೋದಿಲ್ಲ.
ಅದು ಕೇವಲ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನು ಹೇಗೆ ಬೇಕೋ ಅವನು ಹಾಗೆ ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊತಾನೆ. ಆದ್ದರಿಂದ ಆ ಪರಿಸ್ಥಿತಿ, ಸಂದರ್ಭ ಅದು ಅವನಿಗೆ ಸಮಸ್ಯೆಯಾಗಿ ಕಾಡೋದಿಲ್ಲ. ನಮ್ಮ ಶಾಸ್ತ್ರ ಮತ್ತು ಉಪನಿಷತ್ಗಳೇನು ಹೇಳುತ್ತೆ ಅಂತಂದರೆ, ಅನೇಕ ಸಂದರ್ಭಗಳಲ್ಲಿ ಪರಿಸ್ಥಿತಿ ಎದುರಾದಾಗ ನೀನು ಸುಮ್ಮನೆ ಕೂತ್ಕೋಬೇಡ, ಕೀಪ್ ಮೂವಿಂಗ್ ಅಂತ ಹೇಳ್ತಾರೆ. ಅಂತಂದರೆ ಈಗ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಮರಗಳು ಬಹಳ ಗಟ್ಟಿಯಾಗಿ ತಮ್ಮ ಬೇರುಗಳನ್ನು ಭೂಮಿಯಲ್ಲಿ ನೆಟ್ಟು ಬಹಳ ಗಟ್ಟಿಯಾಗಿ ನಿಂತಿರುತ್ತೆ ಆ ಮರ. ಆದರೆ ಕೆಲವು ಸಂದರ್ಭದಲ್ಲಿ ಆ ಪ್ರಕೃತಿಯ ಒಂದು ಶಕ್ತಿ ಹೇಗಿರುತ್ತೆ ಅಂತಂದರೆ, ಬಹಳ ದೊಡ್ಡ ಬಿರುಗಾಳಿ ಬೀಸಿದಾಗ ಆ ಗಾಳಿಯ ವೇಗ ಮತ್ತು ಶಕ್ತಿ ಹೇಗಿರುತ್ತೆ ಅಂತಂದರೆ, ಬುಡ ಸಹಿತ ಆ ಮರವನ್ನು ಕಿತ್ತು ಬಿಸಾಕುತ್ತೆ. ಬೇರು ಸಹಿತ ಹೊರಬಂದಂತಹ ಮರ ತನ್ನ ನಾಶಕ್ಕೆ ಕಾರಣವಾಗುತ್ತೆ. ಆದರೆ ಇದೇ ಭೂಮಿಯಲ್ಲಿ ಕೆಲವೊಂದು ರೀತಿಯ ಸಸ್ಯಗಳು, ಮರಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಬಿದಿರು ಅಂತ ನಾವು ಹೇಳ್ತೀವಿ, ಬ್ಯಾಂಬೂ. ಇವುಗಳೆಲ್ಲ ಹೇಗಿರುತ್ತೆ ಅಂತಂದರೆ ವೆರಿ ಫ್ಲೆಕ್ಸಿಬಲ್. ಅವುಗಳ ಬೇರು ಕೂಡ ಭೂಮಿಯಲ್ಲೇ ಇರುತ್ತೆ. ಆದರೆ ಅವುಗಳ ಸ್ವಭಾವ ಹೇಗಿರುತ್ತೆ ಅಂತಂದರೆ, ಆ ಒಂದು ಬಾಗುವಿಕೆ ಎನ್ನುವಂತಹದ್ದು ತಮ್ಮ ಸ್ವಭಾವದಲ್ಲಿ ಅವುಗಳು ಇಟ್ಕೊಂಡಿರುತ್ತೆ. ಎಂತಹ ಒಂದು ಬಿರುಗಾಳಿ ಬಂದಾಗ ಕೂಡ ಆ ಗಾಳಿಯ ದಿಕ್ಕನ್ನು ಅನುಸರಿಸಿ ಆ ಒಂದು ಮರ, ಬಿದಿರು ಅಥವಾ ಬ್ಯಾಂಬೂ ಅಂತ ಏನು ಹೇಳ್ತೀವಿ, ಅದು ಬಾಗತ್ತೆ. ಅದು ಬಾಗಿ ವೇಗವಾಗಿ ಬೀಸ್ತಾ ಇರುವಂತಹ ಗಾಳಿ ಆ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಆ ಗಾಳಿ ತನ್ನ ಪ್ರದೇಶಕ್ಕೆ ನುಗ್ಗಿ ಆ ಪ್ರದೇಶವನ್ನು ಬಿಟ್ಟು ಹೋದಾಗ ಮತ್ತೆ ಆ ಬ್ಯಾಂಬೂ ಟ್ರೀ, ಆ ಬೊಂಬಿನ ಮರ ಏನಿದೆ, ಬಿದಿರು, ಅದು ನೇರವಾಗಿ ನಿಲ್ಲುತ್ತೆ ಭೂಮಿನಲ್ಲಿ. ಸೊ ಪರಿಸ್ಥಿತಿಗಳು ಈ ರೀತಿ ಇದ್ದಾಗ ಆ ಒಂದು ಫ್ಲೆಕ್ಸಿಬಿಲಿಟಿ, ಬಾಗುವಿಕೆ ಎನ್ನುವಂತಹದ್ದು ನಿನ್ನ ಸ್ವಭಾವವಾಗಿದ್ದರೆ ನೀನು ಎಲ್ಲ ಪರಿಸ್ಥಿತಿಯನ್ನು ಎದುರಿಸಬಹುದು. ನಾನು ಬಹಳ ಗಟ್ಟಿ, ನನ್ನನ್ನು ಏನೂ ಮಾಡೋಕ್ಕಾಗೋದಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾನು ಹೀಗೆ ಇರ್ತೀನಿ, ನಾನು ಬಾಗೋದಿಲ್ಲ ಅಂತ ಹೇಳಿದಾಗ ಬಿರುಗಾಳಿಗೆ ಸಿಕ್ಕ ಮರ ಬುಡಸಹಿತ ತನ್ನ ನಾಶವನ್ನು ಕಂಡುಕೊಂಡಂಗೆ ಆಗುತ್ತೆ. ಆದ್ದರಿಂದ ಬಿ ಫ್ಲೆಕ್ಸಿಬಲ್ ಅಂತ ನಮ್ಮ ಶಾಸ್ತ್ರ ಉಪನಿಷತ್ತುಗಳು ಹೇಳುತ್ತೆ, ಕೀಪ್ ಮೂವಿಂಗ್ ಅಂತ ಹೇಳುತ್ತೆ. ಸೊ ಹೀಗೆ ನಾವು ಪ್ರಭು ರಾಮಚಂದ್ರನ ಗುಣಸ್ವಭಾವವನ್ನು ನೋಡಿದಾಗ ಕೂಡ ಅವನಲ್ಲಿ ಈ ಒಂದು ಫ್ಲೆಕ್ಸಿಬಿಲಿಟಿ ಅಂತಂದರೆ ದಿಸ್ ಪ್ರಾಕಾಮ್ಯ ಅದು ಹೇಗಿತ್ತು ಅಂತಂದರೆ, ಹಿ ವಾಸ್ ಎ ಗುಡ್ ರೂಲರ್, ಹಿ ವಾಸ್ ಎ ಗುಡ್ ಕಿಂಗ್, ಹಿ ವಾಸ್ ಎ ಗುಡ್ ಸನ್, ಎ ಗುಡ್ ಹಸ್ಬೆಂಡ್, ಗುಡ್ ಬ್ರದರ್, ವಾಟ್ ನಾಟ್. ಹೀಗೆ ಅವನು ಎಲ್ಲ ರೀತಿಯಲ್ಲಿ ಎಲ್ಲ ಸಂದರ್ಭಗಳಲ್ಲೂ ತಾನು ಹೇಗಿರಬೇಕು ಹಾಗೆ ಇದ್ದು ಎಲ್ಲದರಲ್ಲೂ ಅವನು ಯಶಸ್ಸು ಪಡಿತಾನೆ. ಸೊ ದಿಸ್ ಈಸ್ ಅನದರ್ ಸಿದ್ಧಿ. ಹೀಗೆ ಅಷ್ಟಸಿದ್ಧಿಗಳಲ್ಲಿ 6 ಸಿದ್ಧಿಗಳನ್ನು ನೋಡಿದ್ವಿ. ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.